ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಮಾನ್ಯ ತ್ರಿಲೋಕಚಂದ್ರ ಸಾಹೇಬರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ DSCRT ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವೀಕೃತಿ ಕೇಂದ್ರಗಳಲ್ಲಿ ಅಂದರೆ ಯೂಟ್ಯೂಬ್ ಲೈವ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ಉಪನಿರ್ದೇಶಕರು, ಆಡಳಿತ, ಅಭಿವೃದ್ಧಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಮುಖ್ಯ ಶಿಕ್ಷಕರು ನಿಮ್ಮೆಲ್ಲರೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಗಾಗಲೇ ನಾನು ತಿಳಿಸಿದಾಗೆ ಫಲಿತಾಂಶವನ್ನು ಉತ್ತಮಪಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಆ್ಯಕ್ಚುಲಿ ಇದು ನಮ್ಮ ಆಯುಕ್ತರ ಆಲೋಚನೆ. ಸುಮಾರು 1 ತಿಂಗಳ ಹಿಂದೆ, ಸುಮಾರು 1.5 ತಿಂಗಳ ಹಿಂದೆಯೇ ಸರ್ ನನಗೆ ಫೋನ್ ಮಾಡಿ ನಾವು ಪಾಠಾಧಾರಿತ ವಿಶ್ಲೇಷಣೆಯನ್ನು ಮಾಡಬೇಕು ಮತ್ತು ಪ್ರತಿ ಪಾಠದಲ್ಲಿ ಮಗು ಯಾವ ರೀತಿ ಮುಂದುವರಿತಾ ಇದೆ, ಎಲ್ಲಿ ಮಗು ಹಿಂದುಳಿತಾ ಇದೆ ಎಲ್ಲವನ್ನೂ ಸಹ ಗಮನಿಸ್ಕೊಂಡು ನಾವೆಲ್ಲರೂ ಸಹ ಮಗುವಿನ ಕಲಿಕೆ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಕೊಟ್ಟರು. ಸೊ ಈ ನಿಟ್ಟಿನಲ್ಲಿ ಅವರೇ ಕೆಲವು ಮಾರ್ಗದರ್ಶನ ಸೂಚನೆಗಳನ್ನು ಹೇಳಿದರು, ಯಾವ್ಯಾವ ರೀತಿ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಪ್ಲ್ಯಾನ್ ಮಾಡ್ಬೋದು ಅಂತಕ್ಕಂಥದ್ದು. ಸೊ ಅವೆಲ್ಲವನ್ನು ಸೇರಿಸಿ ನಾವಿವತ್ತು ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಕ್ವಶನ್ ಬ್ಯಾಂಕನ್ನು ತಯಾರಿಸಿದ್ದೇವೆ. ಈಗಾಗಲೇ ವೆಬ್ಸೈಟ್ಗೂ ಸಹ ನಾವು ಹಾಕಿದ್ದೀವಿ. ಸೊ ಇದು ನಮ್ಮ ಆಯುಕ್ತರ ಕೊಡುಗೆ. ಸೊ ಅವರೇನೇ ಇದ್ರ ಬಗ್ಗೆ ಒಂದು 4 ಮಾತು ಆಡಿದ್ರೆ ಐ ಥಿಂಕ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಸರ್ ಇದ್ರ ಬಗ್ಗೆ 4 ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. DSCRT ಡೈರೆಕ್ಟರ್ ಆದಂಥ ಈ ಕಾರ್ಯಕ್ರಮಕ್ಕೆ ಆದಂತಹ ಎಲ್ಲ ಇಲಾಖೆಯ PDPIs, BOs, ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪ್ರೌಢಶಿಕ್ಷಣ ಶಾಲೆಗಳ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ನಾನು ಸ್ವಾಗತಿಸುತ್ತಾ, ಇದೊಂದು ಮುಖ್ಯವಾದಂತಹ ಕಾರ್ಯಕ್ರಮ. ಈಗಾಗಲೇ ನಿರ್ದೇಶಕರು ತಿಳಿಸಿರುವಂತೆ ನಮ್ಮ SLC ಫಲಿತಾಂಶ ನಾವು ವಿಶ್ಲೇಷಣೆ ಮಾಡಿದಾಗ ಕೆಲವೊಂದು ಬುನಾದಿ ಸಮಸ್ಯೆಗಳು ನಮ್ಮ ಮುಂದೆ ಕಂಡುಬರ್ತಾ ಇದೆ. ಮಕ್ಕಳ ಗ್ರಹಿಕೆ ಇರ್ಬೋದು, ಕನ್ಸೆಪ್ಚುವಲ್ ಕ್ಲಾರಿಟಿ ಇರ್ಬೋದು, ಮತ್ತು ಅವರು ಹೇಗೆ ಅವರು ಫೌಂಡೇಶನಲ್ ಲರ್ನಿಂಗಲ್ಲಿ ಏನೇನು ಸಮಸ್ಯೆ ಆಗಿದೆ, ಅದರಿಂದಾಗಿ ಮುಖ್ಯವಾಗಿ ತಾವೆಲ್ಲರೂ ಕೂಡ ನಮ್ಮ SLC ಪರೀಕ್ಷೆ ಮುಂಚೆ ನವಂಬರ್ ಡಿಸೆಂಬರಲ್ಲಿ ಎಚ್ಚೆತ್ಕೊಂಡು ಪಾಸ್ ಪ್ಯಾಕೇಜ್ ಅಂತ ಮಾಡಿಕೊಂಡು ಈ ಒಂದು ಸಮರೋಪಾದಿಯಲ್ಲಿ ಮಾಡೋ ಬದಲು ನಾವು ಈ ಕಲಿಕಾ ವರ್ಷದಲ್ಲಿ ಮೊದಲನೇ ಹಂತದಿಂದಲೇ ಕೂಡ ಒಂದು ಸೈಂಟಿಫಿಕ್ ಬೇಸಿಸ್ ಆಗಿ ಕಲಿಕೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ಡೆಫಿನೆಟಾಗಿ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾರೆ. ಮತ್ತು ಏನೇನು ಅವ್ರಿಗೆ ಸಮಸ್ಯೆ ಇದೆ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಗ್ರಹಿಕೆಯಲ್ಲಿರ್ಬೋದಾಗಲಿ, ಮತ್ತು ನಮ್ಮ ಟೀಚರ್ಸು ಕೂಡ ಅನುಕೂಲ ಆಗುತ್ತೆ. ಬಿಕಾಸ್ ಇದೊಂದು ಒಂದು ಇಂಗ್ಲೀಷಲ್ಲೊಂದು ಗಾದೆ ಇದೆ, ವಾಟ್ ಎವರ್ ಇಸ್ ನಾಟ್ ಮೆಜರ್ಡ್ ಕೆನಾಟ್ ಬಿ ಇಂಪ್ರೂವ್ಡ್. ಸೊ ಆ ನಿಟ್ಟಿನಲ್ಲಿ ನಾವು ಕಂಟಿನ್ಯೂಸ್ ವ್ಯಾಲ್ಯೂಯೇಷನ್ ಆಗಿರ್ಬೋದು, ಕಂಟಿನ್ಯೂಸ್ ಅಸೆಸ್ಮೆಂಟ್ ಆಗಿರ್ಬೋದು, ಅದನ್ನು ನಾವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಸೊ ನಮ್ಮ ಈ ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಆಯವ್ಯಯದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಲೆಸನ್ ಬೇಸ್ ಅಸೆಸ್ಮೆಂಟನ್ನು ಒಂದು ಮುಖ್ಯ ಅಂಶವಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ಸೊ ನಿರಂತರ ಕಲಿಕೆ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಂತ ಹಿತದೃಷ್ಟಿಯಿಂದ. ಸೊ ಆ್ಯಸ್ ಎ ಸೈಡ್ ಇಟ್ಸ್ ಎ ವೆರಿ ಗುಡ್ ಫೀಡ್ಬ್ಯಾಕ್ ಟೂಲ್ ನಮ್ಮ ಮಕ್ಕಳು ಕೂಡ ಮತ್ತು ನಮ್ಮ ಶಿಕ್ಷಕರಿಗೂ ಕೂಡ. ಸೊ ಪ್ರತಿಯೊಂದು ಕಾನ್ಸೆಪ್ಟಲ್ಲಿ ಇವಾಗ ಲೆಸನ್ ಬೇಸ್ ಅಸೆಸ್ಮೆಂಟಲ್ಲಿ ಪ್ರತಿಯೊಂದು ಲೆಸನಲ್ಲಿ ಕೆಲವೊಂದು ಅಂಶಗಳು, ಕಾನ್ಸೆಪ್ಟ್ಸ್ ನೀವು ಹೇಳ್ಕೊಡ್ತೀರ. ಸೊ ಆ ಲೆಸನ್ ಆಗಿದ ತಕ್ಷಣ ನೀವು ಅಸೆಸ್ಮೆಂಟ್ ಮಾಡಿದರೆ, ಈಗಾಗಲೇ ನಮ್ಮ DSCRT ಅವರು ಅವ್ರ ತಂಡ ಒಳ್ಳೆ ಕೆಲಸ ಮಾಡಿ ಈಗಾಗಲೇ ವೆಬ್ಸೈಟಲ್ಲಿ ಪ್ರಕಟಿಸಿದ್ದಾರೆ. ಸೊ ಇಟ್ಸ್ ಎ ಕಾಂಪ್ರಿಹೆನ್ಸಿವ್ ಡೇಟಾಬೇಸ್ ಆಫ್ ಆಲ್ ಪಾಸಿಬಲ್ ಕ್ವೆಶ್ಚನ್ಸ್ ಫಾರ್ ಈಚ್ ಲೆಸನ್. So that should be your Bible, ಅಂದರೆ that should be the basic document for which to do any assessment in the coming academic year. ಸೊ ನೀವೇ ಬೇರೆ ಬೇರೆ ಮೂಲಗಳಿಂದ ಕ್ವಶನ್ ಬ್ಯಾಂಕ್ ಮಾಡೋದಾಗಲಿ, ಅದು ಈಗಾಗಲೇ ಹೇಳಿದಾಗೆ ಪಾಸ್ ಪ್ಯಾಕೇಜ್ ಆಗಲಿ, ಬೇರೆ ಬೇರೆ ಥರ ನಿಮ್ಮ ಮಟ್ಟದಲ್ಲಿ ಬೇರೆ ಬೇರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಇದೇನು ಕೂಡ ಬೇಕಾಗಿರೋದಿಲ್ಲ. ಇಟ್ಸ್ ಎ ಕಾಂಪ್ರಿಹೆನ್ಸಿವ್ ಡೇಟಾಬೇಸ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಕ್ವೆಶ್ಚನ್ಸ್ ಫಾರ್ ಈಚ್ ಲೆಸನ್ ಆ್ಯಂಡ್ ಕಾನ್ಸೆಪ್ಟ್. So I should commend the DSCRT team for bringing it out in a very short period of time. ತಾವೆಲ್ಲರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚು ನೀವು ನಿಮ್ಮೆಲ್ಲ ಡಯಟ್ಸ್ ಅವರು ಕೂಡ
ಆಫ್ಟರ್ ದಿಸ್ ಪ್ರೋಗ್ರಾಮ್ ಆ್ಯಸ್ ವೆಲ್ ಯು ನೀಡ್ ಟು ಕಂಟಿನ್ಯೂಸ್ಲಿ ಚೆಕ್ ಆನ್ ದ ಡಯಟ್ಸ್. ನಿಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ಬೋದು ಮತ್ತು ಎಲ್ಲ BRP CRPs, ನಿಮ್ಮ BOs DDPIಸು, ನಿಮ್ಮ ಸೆಕೆಂಡ್ರಿ ಸ್ಕೂಲ್ ಟೀಚರ್ಸು ಮತ್ತು ಪ್ರಾಂಶುಪಾಲರ ಜೊತೆ ನೀವೇನು ನಿರಂತರವಾಗಿ ಸಂಪರ್ಕ ಇಟ್ಕೊಳ್ತೀರ, ಆವಾಗ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಕೂಡಲೇ ಈ ಮೀಟಿಂಗ್ ಆಗಿದ ತಕ್ಷಣ ನಮ್ಮ ಆಗಲೇ ಸುಮಾರು 7,000 ಜನ ನಮ್ಮ ಈ ಸಂವಾದಕ್ಕೆ ಜಾಯ್ನ್ ಆಗಿದ್ದಾರೆ. ಸೊ ಬಹುತೇಕ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಅರಿವು ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ಫಾರ್ಮಲ್ ಆಗಿ ಯು ವಿಲ್ ಹ್ಯಾವ್ ಟು ಕಮ್ಯುನಿಕೇಟ್ ಟು ದೆಮ್. ನಮ್ಮ ಈ ಥರ DSRD ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ತಾವೆಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತು ಈ ಏನೇ ಫೀಡ್ಬ್ಯಾಕ್ ಇದ್ದರು, ನಿಮ್ಮ ಏನು ಇದನ್ನು ನೋಡಿದ ಮೇಲೆ ನಿಮಗೇನನ್ನ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಬೇಕಂತ ಅನಿಸಿದ್ರೆ ಡೆಫಿನೆಟಾಗಿ ನೀವು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಎನಿ ಅಪ್ಡೇಷನ್ಸ್, ಇಟ್ಸ್ ಅ ಕಂಟಿನ್ಯೂಸ್ ಅಪ್ಡೇಷನ್. ಆಸ್ ಎ ಸೆಡ್, ಇಟ್ ಈಸ್ ಅ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್. ಈ ಕ್ವಶನ್ ಬ್ಯಾಂಕ್ ಕೂಡ ಪರಿಷ್ಕರಣೆಗೆ ಓಪನ್ ಆಗಿರ್ಬೋದು. ಸೊ ಈ ಫೀಡ್ಬ್ಯಾಕಿಂದ ಏನೇ ನ್ಯೂನತೆಗಳಿದ್ರೂ ಕೂಡ ಅವುಗಳನ್ನು ತಮ್ಮ ಟೀಚರ್ಸ್ ಮಟ್ಟದಲ್ಲಿ ಅಥವಾ ನಮ್ಮ ಮಕ್ಕಳ ಮಟ್ಟದಲ್ಲಿ ಅವರು ಅರ್ಥಕೊಂಡು ಅದನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಮತ್ತು ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರಿಗೊಂದು ಉತ್ತೇಜನ ಕೂಡ ಸಿಗುತ್ತೆ, ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೂ ಕೂಡ ಒಂದು ಭರವಸೆ ಸಿಗುತ್ತೆ. ಸೊ ಇಟ್ಸ್ ಬೋತ್ ಅ ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಸ್ ವೆಲ್ ಅ ನೆಗೆಟಿವ್ ಫೀಡ್ಬ್ಯಾಕ್. ಸೊ ವಾಟ್ ಎವರ್ ಫೀಡ್ಬ್ಯಾಕ್ ಇಸ್ ದೇರ್, ಅದನ್ನು ಸರಿಯಾಗಿ ಅವರು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದು ತಮ್ಮ ಜವಾಬ್ದಾರಿ ಆಗುತ್ತೆ ಅದು. ಮತ್ತು ಆ್ಯಸ್ ಎ ಸೆಡ್, ನವಂಬರ್ ಡಿಸೆಂಬರ್ ತನಕ ಡೆಫಿನೆಟಾಗಿ ಈ ಸಲ ನಾವು ಕಾಯಬಾರ್ದು. ಈಗಾಗಲೇ ಸೇತು ಬಂಧ ಕಾರ್ಯಕ್ರಮ ಆಗಿದೆ. ಸೊ ಬಾಟಮ್ 30% ಏನು ಮಕ್ಕಳು ಇದ್ದಾರೆ, ಲಾಸ್ಟ್ ಟೈಮ್ ಕೂಡ ತಾವೆಲ್ಲರೂ ಕೂಡ ಐಡೆಂಟಿಫೈ ಮಾಡಿ ಪರ್ಟಿಕ್ಯುಲರ್ ಆಗಿ ಯಾರು ಕಂಟಿನ್ಯೂಸ್ ಆಗಿ ಶಾಲೆಗಳಿಂದ ಆಬ್ಸೆಂಟ್ ಆಗಿದ್ದಾರೆ ಅವ್ರ ಬಗ್ಗೆ ತಾವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಈ 8th and 9th ಸ್ಟ್ಯಾಂಡರ್ಡ್ ನೀವು ವಿಶ್ಲೇಷಣೆ ಮಾಡಿದ್ರೆ ಈ ಸಲ ಯಾರು 10th ಸ್ಟ್ಯಾಂಡರ್ಡ್ ಬಂದಿದ್ದಾರೆ ಅವರು ಹೂ ಆರ್ ದ ಟೆಂಡೆನ್ಸಿ ಆಫ್ ನಾಟ್ ಅಟೆಂಡಿಂಗ್ ದ ಕ್ಲಾಸಸ್ ರೆಗ್ಯುಲರ್ಲಿ, ಅವ್ರ ಬಗ್ಗೆ ನೀವು ಜಾಸ್ತಿ ಒತ್ತು ಕೊಡಬೇಕು. ಪ್ರತಿ ತಿಂಗಳು ಕೂಡ ಪರ್ಟಿಕ್ಯುಲರಾಗಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪೇರೆಂಟ್ ಟೀಚರ್ ಮೀಟಿಂಗ್ ನೀವು ಮಾಡಲೇಬೇಕು. ಸೊ ಅವ್ರನ್ನ ಕರೆದು ಬಿಟ್ಟು ಅವರ ಏನು ಮಕ್ಕಳಿದ್ದಾರೆ ಅವ್ರು ಏನು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಮಾಡಿ ಎಲ್ಲೆಲ್ಲಿ ಅವರು ಹಿಂದುಳಿದಿದ್ದಾರೆ ಮತ್ತು ಅವ್ರದ್ದು ಏನಾನ ಸಮಸ್ಯೆ ಇದೆಯಾ, ಪರ್ಟಿಕ್ಯುಲರಾಗಿ ಈ ಸಲ ನಾವು ನಮ್ಮ RBSK ಟೀಮ್ ಜೊತೆ ಹೆಚ್ಚು ನೀವು ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ಈ ತಿಂಗಳೇ ನೀವು ನಿಮ್ಮ ಸಂಬಂಧಪಟ್ಟಂಥ ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದು ಜುಲೈಯಲ್ಲೇ ಕೂಡ ಪರ್ಟಿಕ್ಯುಲರಾಗಿ ನಿಮ್ಮ ಹೈಸ್ಕೂಲ್ ಮಕ್ಕಳಿಗೆ ನೀವು ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಯಾರೇ ಮಕ್ಕಳಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಕೂಡಲೇ ಅದನ್ನು ಸರಿಪಡಿಸ್ಬೇಕು. ಅನಿಮಿಯಾ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ನ್ಯೂನತೆಗಳಿದ್ದರೆ, ಪರ್ಟಿಕ್ಯುಲರ್ಲಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅಂಥವ್ರನ್ನ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸಿ ಅದನ್ನು ಸರಿಪಡಿಸೋದಕ್ಕೆ ನೀವು ಒಂದು ಉತ್ತೇಜನ ನೀಡಬೇಕಾಗುತ್ತೆ. ಸೊ ದಟ್ ಒನ್ ಇಮಿಡಿಯೇಟ್ಲಿ ಯು ವಿಲ್ ಹ್ಯಾವ್ ಟು ಟೇಕ್ಸ್ಟ್ ಆಲ್ DDPIs, BOs, ನಿಮ್ಮ THOs, DHOs ಜೊತೆ ನೀವು ಕೋಆರ್ಡಿನೇಟ್ ಮಾಡಿಕೊಂಡು ಇಫ್ ಎನಿ ಡಿಸ್ಟ್ರಿಕ್ಟ್ ಹ್ಯಾಸ್ ಎನಿ ಪ್ರಾಬ್ಲಮ್ ಪ್ಲೀಸ್ ಲೆಟ್ ಅಸ್ ನೋ, ವಿ ವಿಲ್ ಟೆಲ್ ದ ಕನ್ಸರ್ನ್ CEOs ಆಫ್ ZPs ಟು ಅಡ್ರೆಸ್ ಇಟ್ ಇಮಿಡಿಯೇಟ್ಲಿ. ಸೊ ಕಲಿಕೆಯಲ್ಲಿ ಹಿಂದುಳಿಯೋದಕ್ಕೆ 2 ಮುಖ್ಯ ಅಂಶಗಳು. ಒಂದು, ನಾ ಈಗಾಗಲೇ ಹೇಳಿದಾಗೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ ಕಲಿಕೆ ಮೇಲೆ. ಸೊ ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ನೆಕ್ಸ್ಟು ಯಾರನ್ನ ಕಲಿಕೆಯಲ್ಲಿ ಹಿಂದುಳಿದಿದ್ದರೆ, ಸೊ ದ ಮೇನ್ ರೀಸನ್ ಇಸ್ ನಿಮ್ಮ ಬೋಧನೆಯಲ್ಲಿರ್ಬೋದು ಅಥವಾ ಕಲಿಕೆಯಲ್ಲಿ ಇಟ್ಸ್ ಅ ಮೋರ್ ಪರ್ಸನಲ್ ಕೈಂಡ್ ಆಫ್ ಅ ಪ್ರಾಬ್ಲಮ್. ಸೊ ನೀವು 2 ಅಂಶವಾಗಿ ನೀವು ಅದನ್ನು ವಿಶ್ಲೇಷಣೆ ಮಾಡಿ who are the children who are lagging behind because of nutritional deficiency or health problems, ಅವರನ್ನು ನೀವು ಕೂಡಲೇ ಅದನ್ನು ಸರಿಪಡಿಸೋದಕ್ಕೆ ಕ್ರಮ ತೊಗೊಳ್ಬೇಕು RBSK ಟೀಮ್ ಮುಖಾಂತರ. ಮತ್ತು ಅವರು ಆರೋಗ್ಯಕರವಾಗಿದ್ದು ಆಗಲೂ ಕೂಡ ನಿಮ್ಮ ಕಲಿಕೆಯಲ್ಲಿ ಹಿಂದುಳ್ತಾ ಇದ್ದಾರೆ ಅಂದರೆ, ಸೊ ದಟ್ ಈಸ್ ಅ ಪ್ರಾಬ್ಲಮ್ ಆಫ್ ಸಮ್ ಟೀಚಿಂಗ್ ಆರ್ ಸಮ್ ಟೀಚಿಂಗ್ ಡೆಫಿಷಿಯನ್ಸಿ ಆರ್ ಮೋರ್ ಅ ಲರ್ನಿಂಗ್ ಡೆಫಿಷಿಯನ್ಸಿ ವಿಚ್ ಇಸ್ ದೇರ್ ವಿಚ್ ಹ್ಯಾಸ್ ಟು ಬಿ ಅಡ್ರೆಸ್ ಸಪ್ರೇಟ್ಲಿ. ಸೊ ನಮ್ಮ ಎಲ್ಲ ಅಂಶಗಳನ್ನು ಕೂಡ ನಮ್ಮ SAT ತಂತ್ರಾಂಶದಲ್ಲಿ ತಾವು ಅಳವಡಿಸಬೇಕಾಗುತ್ತೆ. ಸೊ ಬೇರೆ ಯಾವುದೂ ಕೂಡ ಗೂಗಲ್ ಸ್ಪ್ರೆಡ್ಶೀಟ್ ಆಗಲಿ ಅಥವಾ ಬೇರೆ ಯಾವುದೇ ರೆಕಾರ್ಡಿಂಗ್ ಯಾವುದೇ ಬೇರೆ ಅಪಾರ್ಟ್ ಫ್ರಮ್ SATs ಯಾವುದೂ ಕೂಡ ತಾವು ನಮೂದಿಸಬಾರ್ದು. ಅಟೆಂಡೆನ್ಸಿಂದ ಆಗಲಿ ಮತ್ತು ಯಾವುದೇ ಒಂದು ನಿಮ್ಮ ಅಸೆಸ್ಮೆಂಟ್ ಆಗಲಿ ಕಂಟಿನ್ಯೂಸ್ ಆಗಿ ತಾವು ನಮ್ಮ SATಸಲ್ಲೇ ನೀವು ಅಪ್ಡೇಟ್ ಮಾಡಬೇಕು.
ಸೊ ಸ್ಯಾಟ್ಸಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡಿ ನಮ್ಮ ಶಾಲಾವಾರು ಮಗುವಾರು ಯಾವ ಸಬ್ಜೆಕ್ಟಲ್ಲಿ ಅವರು ಹಿಂದುಳಿತಿದ್ದಾರೆ ಮತ್ತು ಏನೇನೋ ಸಮಸ್ಯೆ ಇದ್ದರೆ ನಮಗೂ ಕೂಡ ಅದನ್ನು ವಿಶ್ಲೇಷಣೆ ಮಾಡಿ ಅದನ್ನು ಸರಿಪಡಿಸೋದಕ್ಕೆ ಅವಕಾಶ ಆಗುತ್ತೆ. ಸೊ ಈ ವಿಶ್ಲೇಷಣೆ ಮತ್ತು ರೆಮಿಡಿಯಲ್ ಮೆಷರ್ಸ್ DSCRT ಅವರು ಮತ್ತು ಡಯಟ್ ಅವರು ನಿಮ್ಮ ಜವಾಬ್ದಾರಿ ಅದು. ಈ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಸೆಸ್ಮೆಂಟನ್ನು ನೀವು ಪ್ರತಿ ತಿಂಗಳು ಕೂಡ ಮಾಡಿ ಯು ವಿಲ್ ಹ್ಯಾವ್ ಟು ಎನ್ಶ್ಯೂರ್ ದಟ್ ಈ ಏನು ನಾವು ಮೆಷರ್ಸ್ ತೊಗೊಳ್ತಾ ಇದ್ದೀವಿ ಅದು ಕಂಟಿನ್ಯೂಸ್ ಆಗಿ ಇಟ್ಸ್ ಅ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಲೂಪ್. ನಮ್ಮಿಂದ ಕೂಡ ಅದು ಪ್ರತಿ ತಿಂಗಳು ಯು ವಿಲ್ ಹ್ಯಾವ್ ಟು ಮೇಕ್ ದಟ್ ಅನಾಲಿಸಿಸ್ ಆ್ಯಂಡ್ ಬ್ರೀಫ್ ಬೋತ್ ಮೀ ಆ್ಯಂಡ್ PRS so that we can take remedial measures as well. So even if required, we can have this once a month meeting from this studio itself, so that we will hear from the DDPIs, BOs and selected HMs as well. ಸೊ ಅವ್ರದ್ದು ಏನು ಅಭಿಪ್ರಾಯ ಇದೆ ಅಥವಾ ಅವ್ರ ಫೀಡ್ಬ್ಯಾಕ್ ಏನಿದೆ ಅಂತ ಕೂಡ ನಾವು ತಿಳ್ಕೊಂಡು ಇದೊಂದು ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತಮ್ಮೆಲ್ಲರ ಕೊಡುಗೆ ತುಂಬ ಮುಖ್ಯವಾದದ್ದು, ತಮ್ಮೆಲ್ಲರ ಕೂಡ ಸಹಕಾರ ಮುಖ್ಯವಾದದ್ದು. ಸೊ ಈ ಕೆಲವೊಂದು ಅಂಶಗಳನ್ನು ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಹೇಳಿ ಮುಂದೆ ಕೂಡ ನಾವು ಇದು ಪ್ರೆಸೆಂಟೇಷನ್ ನಿರ್ದೇಶಕರು ಮಾಡ್ತಾರೆ, ಅದಾದಮೇಲೆ ಮತ್ತೆ ಏನೇನಿದ್ರೆ ಹೇಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತಾವು ಹೇಳಿದಾಗೆ ವಾಟ್ ಎವರ್ ನಾಟ್ ಮೆಜರ್ಡ್ ಕೆನಾಟ್ ಬಿ ಇಂಪ್ರೂವ್ಡ್ ಅಂತ. ನಾವು ಪ್ರತಿ ಪಾಠದಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನು ವಿದ್ಯಾರ್ಥಿಯಲ್ಲಿ ಆಗ್ತದೆ ಅದನ್ನು ನಾವು ಮೆಜರ್ ಮಾಡಿದ್ರೆ ಖಂಡಿತ ನಾವು ಒಂದು ಯಾವ ರೀತಿಯಲ್ಲಿ ಧನಾತ್ಮಕ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಗಾಗಲೇ ಮಾನ್ಯ ಆಯುಕ್ತರು ಲೆಸನ್ ಬೇಸ್ಡ್ ಅಸೆಸ್ಮೆಂಟಿನ ಒಂದು ಸಂಕ್ಷಿಪ್ತ ನೋಟವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಅಂತ ನಾವೀಗಾಗಲೇ 10 ದಿವಸದ ಹಿಂದೆಯೇ ನಮ್ಮ DSCRT ವೆಬ್ಸೈಟ್ನಲ್ಲಿ ನಾವು ಅದನ್ನು ಹೋಸ್ಟ್ ಮಾಡಿದ್ದೀವಿ. ಮತ್ತು ಈ ಹೋಸ್ಟ್ ಮಾಡಿರ್ತಕ್ಕಂಥ ವಿಚಾರವನ್ನು ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಡಯಟ್ ಸಿಬ್ಬಂದಿಗಳಿಗೆ DDPIಗಳಿಗೆ ತಿಳಿಸಿದ್ದೀವಿ. ಸೊ ನಿಮ್ಮಿಂದ ನಾವು ಫೀಡ್ಬ್ಯಾಕನ್ನು ಸಹ ನಾವು ಅಪೇಕ್ಷಿಸಿದ್ದೀವಿ. ಕೆಲವು ಡಯಟ್ನವರು ತುಂಬ ಚೆನ್ನಾಗಿರ್ತಕ್ಕಂಥ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಸೆಕ್ಷನ್ಸಲ್ಲಿ ಇನ್ನೂ 4-5 ಪ್ರಶ್ನೆಗಳನ್ನ ಹಾಕಬೇಕು ಅಂತಕ್ಕಂಥ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಸೆಕ್ಷನಲ್ಲಿ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದನ್ನು ನೀವು ನಮಗೆ ತಿಳಿಸಿ. ಮತ್ತು ಈಗಾಗಲೇ ಆಯುಕ್ತರು ಹೇಳಿದಾಗೆ ಇದೇನು ಅಂತಿಮ ಅಲ್ಲ, ಇದು ಸಾಕಷ್ಟು ನಿಮ್ಮಿಂದ ಫೀಡ್ಬ್ಯಾಕ್ ಬಂದಾಗೆ ಇದನ್ನು ನಾವು ಹೊಸ ರೂಪಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕ್ವಶನ್ ಬ್ಯಾಂಕನ್ನು ನೀವು ಪರಿಣಾಮಕಾರಿಯಾಗಿ ಬಳಕೆ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ನೀವು ಕ್ವಶನ್ ಬ್ಯಾಂಕನ್ನು ಎಲ್ಲ ಮುಖ್ಯ ಶಿಕ್ಷಕರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ 3 ರೀತಿಯ ಪ್ರಶ್ನೆಗಳಿದೆ. ಮೊದಲನೇದು MCQs. ನಾರ್ಮಲಿ ನಮ್ಮ SSLC ಎಕ್ಸಾಮಿನೇಷನಲ್ಲಿ 8ರಿಂದ 10 ಅಂಕಗಳಿಗೆ ನಾವು MCQ ಪ್ರಶ್ನೆಗಳನ್ನ ಕೇಳ್ತೀವಿ. ಸೊ ಈ MCQಸು ನಾವು ಪ್ರತಿ ಚಾಪ್ಟ್ರಲ್ಲಿ ಯಾವ್ಯಾವ ರೀತಿ ನಾವು ಕೇಳ್ಬೋದು ಅಂತ ಹೇಳ್ಬಿಟ್ಟು ಸುಮಾರು 25ರಿಂದ 30 MCQ ಪ್ರತಿ ಚಾಪ್ಟ್ರಲ್ಲಿ ಇರೋದನ್ನು ನಾವು ಗುರುತಿಸಿದ್ದೀವಿ. ಕ್ವಶನ್ ಬ್ಯಾಂಕಲ್ಲಿ ಅದಿದೆ. ಹಾಗೆಯೇ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಇದೆ, ಡಿಸ್ಕ್ರಿಪ್ಟಿವ್ ಅಂದರೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಗಳು ಸಹ ನಮ್ಮ ಕ್ವಶನ್ ಬ್ಯಾಂಕ್ನಲ್ಲಿದೆ. ಅವೆಲ್ಲವೂ ಸಹ ಗಮನಿಸ್ಕೋಬೇಕು. ಮತ್ತು ಈ ಪ್ರಶ್ನೆಗಳೆಲ್ಲ ನೋಡಿದ್ದಾದಮೇಲೆ ಈಗ ನೆಕ್ಸ್ಟು ನೀವು ಈಗಾಗಲೇ ಬಹುತೇಕ ಶಾಲೆಗಳಲ್ಲಿ ಫಸ್ಟ್ ಚಾಪ್ಟರ್ ಮುಗಿತಾ ಇರತಕ್ಕಂಥ ಹಂತಕ್ಕೆ ಬಂದಿದೆ. ಈಗ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡೋದಕ್ಕೆ ಸಿದ್ಧ ಆಗಬೇಕು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಸಹ ನಿಮ್ಮ ಬಳಿ ಇದೆ. ಈಗ ನೀವು ಆ ಕ್ವಶನ್ ಬ್ಯಾಂಕನ್ನು ಬಳಕೆ ಮಾಡಿಕೊಂಡು 25 ಅಂಕಗಳಿಗೆ ನೀವೊಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೋಬೇಕು. ನಾವು ಶೀಘ್ರದಲ್ಲೇ ಒಂದು ಮಾಡೆಲ್ 25 ಅಂಕಗಳು ಯಾವ ರೀತಿ ಪ್ರಶ್ನೆ ಮಾಡ್ಕೋಬೇಕು ಅನ್ನೋದನ್ನು ಇನ್ನು 2-3 ದಿವಸದಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡ್ತೀವಿ. ತಕ್ಷಣ ನೀವು ಅದೇ ಪ್ರಕಾರದಲ್ಲಿ ನಿಮ್ಮ ಹಂತದಲ್ಲಿ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆ 25 ಅಂಕದಲ್ಲಿ 20 ಅಂಕಗಳು ಆ ಚಾಪ್ಟರ್ ಬೇಸ್ಡ್ ಆಗಿರುತ್ತೆ. ಅಂದರೆ ನೀವು ಯಾವ ಪಾಠ ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಚಾಪ್ಟರ್ ಆಗಿರುತ್ತೆ ಆ ಚಾಪ್ಟ್ರಲ್ಲಿ 20 ಅಂಕಗಳಿಗೆ, ಮತ್ತು ಉಳಿದಿರ್ತಕ್ಕಂಥ 5 ಅಂಕ ಈ ನೆಕ್ಸ್ಟು ಮರುಸಿಂಚನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಜಾರಿಗೆ ಬರ್ತಾ ಇದೆ. ಲಾಸ್ಟ್ ಇಯರ್ ಸುಮಾರು 17 ಜಿಲ್ಲೆಗಳಲ್ಲಿ ಈಗಾಗಲೇ ಆಗಿದೆ. ಅಲ್ಲೂ ಸಹ ವರ್ಕ್ಬುಕ್ಕನ್ನು ವಿದ್ಯಾರ್ಥಿಗಳಿಗೆ ಕೊಡಲಾಗಿದೆ. ಸೊ ಅದರಲ್ಲಿ 5 ಪ್ರಶ್ನೆಗಳನ್ನು ಅದರಿಂದ ನಾವು ತೆಗೆದುಕೋಬೇಕಾಗುತ್ತೆ. ಯಾಕೆಂದರೆ ಮರುಸಿಂಚನದಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅಸೆಸ್ ಮಾಡೋದಕ್ಕೂ ಸಹ ಇದು ಬೇಕಾಗುತ್ತೆ. ಆ ಉದ್ದೇಶದಿಂದ ಪ್ರತಿ ಚಾಪ್ಟರ್ನ ನಾವು 25 ಅಂಕಗಳಿಗೆ ಅಸೆಸ್ ಮಾಡ್ತಾ ಹೋಗ್ತೀವಿ. ಇದಾದ ಮೇಲೆ ಒಂದು 2-3 ಲೆಸನ್ಸ್ ಆದ ತಕ್ಷಣ ನಿಮಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಬರುತ್ತೆ. ಈಗ ಫಾರ್ಮೇಟಿವ್ ಅಸೆಸ್ಮೆಂಟ್ ಈಗಾಗಲೇ ಮಾನ್ಯ ಆಯುಕ್ತರು ಶಾಲಾ ಮಾರ್ಗದರ್ಶನದಲ್ಲಿ ಯಾವ ಡೇಟಲ್ಲಿ ನಡಿಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ನಮಗೆ ಇಂಥ ಡೇಟಲ್ಲೇ ನಡಿಬೇಕು ಅನ್ನೋದನ್ನು ನಮ್ಗೆ ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಆ ಡೇಟ್ ಅನ್ವಯ
ಇಡೀ ರಾಜ್ಯದಲ್ಲಿ ಅದೇ ಡೇಟ್ನಲ್ಲೇ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ನಡಿಬೇಕು. ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಆದ ತಕ್ಷಣ ಅದನ್ನು ಮೌಲ್ಯಮಾಪನ ಮಾಡಿದ್ದಾದಮೇಲೆ ಅದ್ರ ಬರ್ತಕ್ಕಂಥ ಅಂಕಗಳನ್ನು ನೀವು ಸ್ಯಾಟ್ಸ್ಗೆ ಅದನ್ನು ಪೋರ್ಟ್ ಮಾಡಬೇಕಾಗತ್ತೆ. ಸ್ಯಾಟ್ಸ್ಗೆ ಅವೆಲ್ಲ ಪೋರ್ಟ್ ಆದಮೇಲೆ ಅದು ಅನಾಲಿಸಿಸ್ ಆಗಿಬಿಟ್ಟು ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಪ್ರತಿ ಲೆಸನ್ ಆದಮೇಲೆ ಮತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್ ಆದಮೇಲೆ ಆ ಎಲ್ಲ ಅಂಕಗಳನ್ನು ತಕ್ಷಣ ನೀವು ಸ್ಯಾಟ್ಸ್ನಲ್ಲಿ ಪೋರ್ಟ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರ್ತದೆ. ಅದು ನೀವು ತಿಳ್ಕೊಬೇಕಾಗ್ತದೆ. ಹಾಗೆಯೇ ನಮ್ಮ ಲೆಸನ್ ಕ್ವಶನ್ ಬ್ಯಾಂಕ್ನಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ. ಅದರಲ್ಲಿ ಡಿಫಿಕಲ್ಟಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವೆ, ಸುಲಭವಾಗಿ ಆನ್ಸರ್ ಮಾಡ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳಿವೆ ಮತ್ತು ಆವ್ರೇಜ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವೆ. ನಾವು ಒಂದು ಪ್ರಶ್ನೆ ಪತ್ರಿಕೆ SLC ಪ್ರಶ್ನೆ ಪತ್ರಿಕೆ ಮಾಡಿದಾಗ ನಾರ್ಮಲ್ ಆಗಿ ಸುಲಭವಾಗಿರ್ತಕ್ಕಂಥದ್ದು ಒಂದು 30%, ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಒಂದು 50% ಮತ್ತು 20%ಗೆ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತೀವಿ. ಸೊ ಅದೇ ರೀತಿಯಲ್ಲೇ ನೀವು ಸಹ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಪ್ರಶ್ನೆಗಳನ್ನು ನೀವು ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಯ. ಸೊ ಆ ನಿಟ್ಟಿನಲ್ಲಿ ನೀವು ಮಾಡ್ತಾ ಹೋಗಬೇಕು. ಇದಾದಮೇಲೆ LBA ಈಗ ಪ್ರಶ್ನೆ ಕೋಟಿ ನಿಮ್ಮ ಮುಂದೆ ಇದೆ. ಇದಾದಮೇಲೆ ಯಾವ ರೀತಿ ಆ ಪ್ರಶ್ನೆ ಕೋಟಿನಲ್ಲಿ ಪ್ರಶ್ನೆಗಳು ಇವೆ ಅಂತಕ್ಕಂಥದ್ದು ಸಹ ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿದೆ. ಈಗ ಅದನ್ನು ಎಕ್ಸಾಮಿನೇಷನ್ ಮಾಡಿದ್ದಾದಮೇಲೆ, ಅಂದರೆ ಅಸೆಸ್ಮೆಂಟ್ ಮಾಡಿದ್ದಾದಮೇಲೆ ಅಂಕಗಳನ್ನು ನೀವು ಈ ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಎಲ್ಲ ಅಂಕೆಗಳನ್ನು ಪ್ರಶ್ನೆಗಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಒಂದು ಸಾರಿ ನೋಡಿಕೊಂಡು 25 ಅಂಕಗಳಿಗೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಾವು ಕೊಡ್ತಕ್ಕಂಥ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ನೀವು ಮಾಡಬೇಕಾಗ್ತದೆ. ಸೊ ಮತ್ತು ಇದಾದಮೇಲೆ ಸಮೆಟಿವ್ ಅಸೆಸ್ಮೆಂಟ್ ಬಂದಾಗಲೂ ಸಹ ಇನ್ನು ಮೇಲೆ ಶಾಲೆಯಲ್ಲಿ ನಡೀತಕ್ಕಂಥ ಯಾವುದೇ ಎಕ್ಸಾಮಿನೇಷನ್ ಆಗಿರ್ಬೋದು, ಅದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಗಿರ್ಬೋದು, ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿರ್ಬೋದು, ಸಮೆಟಿವ್ ಅಸೆಸ್ಮೆಂಟ್ ಆಗಿರ್ಬೋದು, ಎಲ್ಲವಕ್ಕೂ ಸಹ ನಮ್ಮ ಕ್ವಶನ್ ಬ್ಯಾಂಕ್ ಪ್ರಶ್ನೆಗಳೇ ಆಧಾರವಾಗಿರಬೇಕು. ಯಾವ ಕಾರಣಕ್ಕೂ ಸಹ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿ ನೀವು ವಿದ್ಯಾರ್ಥಿಗೆ ಗೊಂದಲವನ್ನು ಉಂಟು ಮಾಡಬಾರ್ದು. ಸೊ ಹಾಗಾಗಿ ಇದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಎಲ್ಲ ಹೆಡ್ ಮಾಸ್ಟರ್ಸ್ಗಳಿಗೆ, ದಯಮಾಡಿ ನಮ್ಮ ಕ್ವಶನ್ ಬ್ಯಾಂಕಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಅಸೆಸ್ಮೆಂಟ್ನಲ್ಲಿ ಕೇಳಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಹಾಗೆಯೇ ಈ ಒಂದು ಲೆಸನ್ ಬೇಸ್ ಅಸೆಸ್ಮೆಂಟು ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದರಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ನೀವೇನೇ ನಿಮ್ಮ ಶಾಲೆಯಲ್ಲಿ ಇದನ್ನು ಅನುಷ್ಠಾನ ಮಾಡ್ತಕ್ಕಂಥ ಮುಖ್ಯ ವ್ಯಕ್ತಿಗಳಾಗಿರ್ತೀರಿ. ಸೊ ಈ ನಿಟ್ಟಿನಲ್ಲಿ ನೀವು ಮೊದಲು ಆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ನಾವು ತಯಾರಿ ಮಾಡಿರ್ತಕ್ಕಂಥ ಕ್ವಶನ್ ಬ್ಯಾಂಕನ್ನು ಪೂರ್ತಿಯಾಗಿ ನೀವು ನೋಡಬೇಕು. ನೀವು ನೋಡಬೇಕು ಅಂತ ಹೇಳಿದ್ರೆ ನೀವು ಕಡ್ಡಾಯವಾಗಿ ನೀವೊಂದು ವಿಷಯದಲ್ಲಿ ಬೋಧನೆ ಮಾಡಲೇಬೇಕು. ಎಲ್ಲ ಹೆಡ್ ಮಾಸ್ಟರ್ಸು 10ನೇ ತರಗತಿಯಲ್ಲಿ ಕಡ್ಡಾಯವಾಗಿ ಒಂದು ವಿಷಯದಲ್ಲಿ ನೀವು ಬೋಧನೆ ಮಾಡ್ತಕ್ಕಂಥ ವಿಷಯದಲ್ಲೇ ಬೋಧನೆ ಮಾಡಿದ್ರೆ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿದ್ದಾರೆ ಅಂತಕ್ಕಂಥದ್ದು ಫಸ್ಟ್ ನಮಗೆ ಗೊತ್ತಾಗುತ್ತೆ ಆ್ಯಸ್ ಅ ಹೆಡ್ ಮಾಸ್ಟರ್. ಸೊ ಅದು ಗೊತ್ತಾದ ಮೇಲೆ ಇತರೆ ಶಿಕ್ಷಕರಿಗೂ ಸಹ ನೀವು ಅವ್ರಿಗೆ ಹೇಳಿ, ಮತ್ತು ಎಲ್ಲ ಶಿಕ್ಷಕರ ಜೊತೆಯಲ್ಲಿ ಕ್ವಶನ್ ಬ್ಯಾಂಕ್ ಏನಿದೆ ಅದನ್ನು ಅವ್ರಿಗೆಲ್ಲ ತಿಳಿಸಿ, ಅದನ್ನು ಅವ್ರಿಗೆ ನೋಡೋದಕ್ಕೆ ಹೇಳಿ, ಅದರಲ್ಲಿ ಏನಾದರೂ ಫೀಡ್ಬ್ಯಾಕ್ ಕೊಡೋಂಗಿದ್ರೆ ಈಗಲೂ ಸಹ ಕೊಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವರಿಗೆ ತಿಳಿಸಿ, ಒಟ್ಟಿನಲ್ಲಿ ಕ್ವಶನ್ ಬ್ಯಾಂಕನ್ನು ಗರಿಷ್ಠ ಮಟ್ಟದಲ್ಲಿ ಪ್ರತಿ ಶಾಲೆಯಲ್ಲಿ ಬಳಕೆ ಆಗೋ ರೀತಿಯಲ್ಲಿ ನೀವು ಮಾಡಬೇಕಾಗ್ತದೆ. ಮತ್ತು ಈ ಅಸೆಸ್ಮೆಂಟ್ ಆದಮೇಲೆ, ಅಂದರೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾದಮೇಲೆ ಸ್ಯಾಟ್ಸ್ನಲ್ಲಿ ನೀವು ಅಂಕಗಳನ್ನು ಪೋರ್ಟ್ ಮಾಡ್ತೀರಿ. ಅದಾದಮೇಲೆ ಸ್ಯಾಟ್ಸಲ್ಲೇ ನಿಮಗೆ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿದ್ದಾರೆ ಅಂತಕ್ಕಂಥ ಒಂದು ಅಸೆಸ್ಮೆಂಟ್ ನಿಮಗೆ ಸಿಗ್ತದೆ. ಸೊ ಅದನ್ನು ತಕ್ಷಣ ನೀವು ಪೋಷಕರಿಗೆ ತಿಳಿಸ್ಬೇಕು. ಯಾಕೆಂದರೆ ಪೋಷಕರಿಗೆ ಪ್ರಾರಂಭದಿಂದಲೇ ತನ್ನ ಮಗ ಅಥವಾ ಮಗಳು ಯಾವ ಮಟ್ಟದಲ್ಲಿದ್ದಾರೆ ಅಂತಕ್ಕಂಥದ್ದು ತಿಳ್ಕೋಬೇಕು. ನೀವು ಒಂದೇ ಸರಿ ಶಾಲೆ ಎಕ್ಸಾಮಿನೇಷನ್ ನಡೆಯುವಂಥ ಸಂದರ್ಭದಲ್ಲಿ, ಇಲ್ಲ ಎಕ್ಸಾಮಿನೇಷನ್ ಒಂದು ವಾರ ಇದೆ ಅನ್ನೋ ಸಂದರ್ಭದಲ್ಲಿ ಹೇಳೋದಲ್ಲ. ನೀವು ಪ್ರತಿ ಹಂತದಲ್ಲೂ ಸಹ ನಮ್ಮ ಪ್ರಧಾನ ಕಾರ್ಯದರ್ಶಿ ನೆಕ್ಸ್ಟ್ ತಿಳಿಸ್ತಾರೆ ಯಾವ ರೀತಿ ನಾವು ಪೋಷಕರ ಸಭೆನ ಮಾಡಬೇಕು ಅಂತಕ್ಕಂಥದ್ದನ್ನು. ಸೊ ನಿಮ್ಮೆಲ್ಲರ ಜವಾಬ್ದಾರಿ ಮಗುವಿನ ಕಲಿಕೆಯನ್ನು, ಮಗುವಿನ ಪ್ರಗತಿಯನ್ನು ಪ್ರತಿ ಪೋಷಕರಿಗೂ ಸಹ ತಿಳಿಸ್ಬೇಕಾಗ್ತದೆ ನೀವು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇದಲ್ಲದೆ ನೀವು ಶಿಕ್ಷಕರ ಸಭೆಯೂ ಸಹ ನೀವು ಮಾಡಬೇಕಾಗ್ತದೆ. ಪ್ರತಿ 15 ದಿನಗಳಿಗೊಮ್ಮೆ ಹೆಡ್ ಮಾಸ್ಟರ್ ಆಗಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ, ಮತ್ತು ಅವರು ಅಸೆಸ್ಮೆಂಟ್ ಸರಿಯಾಗಿ ಮಾಡ್ತಾ ಇದ್ದಾರಾ ಅಂತ ನೋಡ್ಬೇಕು. ಏನು ಮಾಡ್ತದೆ, ಮನಸ್ಸಿಗೆ ಬಂದಂಗೆ ಮೌಲ್ಯಮಾಪನ ಮಾಡೋದನ್ನು ನಾವು ಗಮನಿಸಿದ್ದೀವಿ ಶಿಕ್ಷಕರು. ಸೊ ಆ ರೀತಿ ಆಗಬಾರ್ದು, ಕರೆಕ್ಟಾಗಿ ಅಸೆಸ್ಮೆಂಟ್ ಆಗಿರಬೇಕು. ಮತ್ತು ಈ ಸಾರಿ ಶಾಲೆಗೆ ಸೂಪರ್ವಿಷನು ಸಹ ಜಾಸ್ತಿ ಆಗ್ತದೆ. ಬಹುತೇಕ ಎಲ್ಲ ಅಧಿಕಾರಿಗಳು ನಿಮ್ಮ ಶಾಲೆಗಳಿಗೆ ಭೇಟಿ ಕೊಡ್ತಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿ ಯಾವುದೇ ರೀತಿ ತಪ್ಪುಗಳು ಆಗದಾಗೆ ಹೆಡ್ ಮಾಸ್ಟರ್ ಜವಾಬ್ದಾರಿಯಿಂದ ಈ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ.
ಮತ್ತು ಇಲ್ಲಿ ತಾಲ್ಲೂಕು ಹಂತದಲ್ಲಿರ್ತಕ್ಕಂಥ ಬಿ ಇ ಒ ಆಗಿರ್ಬೋದು, ಬಿ ಆರ್ ಸಿ ಆಗಿರ್ಬೋದು, ಮತ್ತು ಡಯಟ್ನಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ನೋಡಲ್ ಅಧಿಕಾರಿಗಳು, ನಿಮ್ಮ ಪಾತ್ರನೂ ಸಹ ಭಾಳ ಮುಖ್ಯ. ನೀವೆಲ್ಲರೂ ಸಹ ಶಾಲೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಫಸ್ಟ್ ನೀವು ನೋಡಬೇಕಾಗಿರ್ತಕ್ಕಂಥದ್ದೇ SSLC ಮತ್ತು 8-9ನೇ ತರಗತಿನಲ್ಲಿ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಯಾವ ರೀತಿ ತಯಾರಿಯನ್ನು ಶಾಲೆಯಲ್ಲಿ ಮಾಡ್ಕೊಂಡಿದ್ದಾರೆ, ಅವರು ಎಲ್ಲರೂ ಸಹ ಕ್ವಶನ್ ಬ್ಯಾಂಕನ್ನು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ, ಅವ್ರು ಮಾಡಿರ್ತಕ್ಕಂಥ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಅಲ್ಲಿಂದಲೇ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದಾರಾ ಇಲ್ವಾ, ಇದನ್ನು ನೀವು ಒಂದು 2-3 ಸಾರಿ ಅಬ್ಸರ್ವ್ ಮಾಡಿಬಿಟ್ರೆ ಅವಾಗ ಅದು ಅವ್ರಿಗೆ ರೊಟೀನ್ ಆಗೋಗ್ಬಿಡುತ್ತೆ. ಅವ್ರು ಅದನ್ನೇ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳೋದು ಮತ್ತು ಅಸೆಸ್ಮೆಂಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಮುಂದುವರಿಬೇಕು. ಮತ್ತು ಇದರಲ್ಲಿ ಭಾಳ ಮುಖ್ಯ, ಇದರಲ್ಲಿ ಶೂನ್ಯ ಫಲಿತಾಂಶ ಪಡೆದಂಥ ಶಾಲೆಗಳಿಗೆ ನಿರಂತರವಾಗಿ ಭೇಟಿ ಕೊಡಬೇಕು. ಹಾಗೆಯೇ ರಾಜ್ಯದ ಮತ್ತು ಜಿಲ್ಲಾ ಮಟ್ಟದ ಸರಾಸರಿಗಿಂತ ಕಡಿಮೆ ಬಂದಿರತಕ್ಕಂಥ ಶಾಲೆಗಳನ್ನು ಸಹ ನಾವು ಅತಿ ಹೆಚ್ಚು ಗಮನ ಹರಿಸಿ ನೋಡಬೇಕಾಗ್ತದೆ. ಅವೆಲ್ಲವೂ ಸಹ ನೆಕ್ಸ್ಟ್ ನಮ್ಮ 29 ಅಂಶದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತೀವಿ ನಾವು. ಸೊ ಬಹಳ ಮುಖ್ಯವಾಗಿ ಶಾಲಾ ಭೇಟಿ ಅಂತಕ್ಕಂಥದ್ದು ಈ ಒಂದು ಅಸೆಸ್ಮೆಂಟ್ ಕರೆಕ್ಟಾಗಿ ನಡೀತಾ ಇದೆಯಾ ಇಲ್ವೋ ನೋಡೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಸೊ ಜಿಲ್ಲಾ ಹಂತದಿಂದ ಹಿಡಿದು ತಾಲೂಕು ಹಂತದವರೆಗೂ ಇರ್ತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳು ನಿರಂತರವಾಗಿ ಶಾಲೆ ಭೇಟಿ ಕೊಡಬೇಕು. ಅದರಲ್ಲೂ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಹೇಳ್ತಾ ಇದ್ರು, ಡಯಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ 1 ಡೇ ಪೂರ್ತಿ ಅಲ್ಲೇ ಇರಬೇಕು. ಅವರು ಬೆಳಗ್ಗೆ ಪ್ರೇಯರ್ಗೆ ಹೋದರೆ ಸಾಯಂಕಾಲ ಕ್ಲಾಸ್ ಮುಗಿದ ಮೇಲೆ ಟೀಚರ್ಸ್ ಜೊತೆ ಮೀಟಿಂಗ್ ಮಾಡಿ ಅವರು ಗಮನಿಸಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅವ್ರ ಗಮನಕ್ಕೆ ತಂದು ಮುಂದಿನ ಸಾರಿ ಬರೋ ಅಷ್ಟೊತ್ತಿಗೆ ಅವ್ರು ಹೇಳಿರ್ತಕ್ಕಂಥ ಎಲ್ಲ ಸಲಹೆಗಳನ್ನು ಸಹ ಅನುಷ್ಠಾನ ಮಾಡಿದಾರಾ ಇಲ್ವಾ ಅಂತಕ್ಕಂಥ ನೋಡೋ ರೀತಿಯಲ್ಲಿ ನಿಮ್ಮ ಭೇಟಿ ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಜಿಲ್ಲಾ ಹಂತದಲ್ಲೂ ಸಹ, ಜಿಲ್ಲಾ ಹಂತದಲ್ಲಿ ಸಾಕಷ್ಟು ದೊಡ್ಡ ಪಡೆನೇ ಇದೆ ನಮ್ಮದು. DDP ಇರ್ತಾರೆ, BEOs ಇರ್ತಾರೆ, ಇದಲ್ಲದೆ EOs ಇರ್ತಾರೆ, DYPCs ಇರ್ತಾರೆ, ಡಯಟಲ್ಲಿರ್ತಕ್ಕಂಥ ಲೆಕ್ಚರರ್ಸ್, ಸೀನಿಯರ್ ಲೆಕ್ಚರರ್ಸ್, ಇದಲ್ಲದೆ CTEನಲ್ಲಿರ್ತಕ್ಕಂಥ ಲೆಕ್ಚರರ್ಸು, ರೀಡರ್ಸು ಮತ್ತು ಪ್ರಿನ್ಸಿಪಾಲ್ರು, ನೀವೆಲ್ಲರೂ ಸಹ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು SSLC ಫಲಿತಾಂಶ ಉತ್ತಮಪಡಿಸ್ತಕ್ಕಂಥದ್ದೇ ನಮ್ಮ ಮುಖ್ಯ ಗುರಿ. ಸೊ ಆ ಗುರಿನ ನಾವು ಯಾವ ರೀತಿ ಸಾಧಿಸಬೇಕು ಅನ್ನೋದಕ್ಕೆ ನೀವೆಲ್ಲರೂ ಸಹ ಒಂದು ಕ್ರಿಯಾ ಯೋಜನೆಯನ್ನು ಹಾಕ್ಕೊಂಡು ನಿಮ್ಮ ಭೇಟಿಗಳನ್ನು ಮಾಡಬೇಕಾಗ್ತದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಆಗಿ ನಿಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಸಹ ನಾವು ಸುತ್ತೋಲೆ ಮೂಲಕ ನಿಮಗೆಲ್ಲರೂ ಸಹ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಮತ್ತು ತಾಲ್ಲೂಕು ಹಂತದಲ್ಲಿ ಏನು ನಡೀತದೆ ಅದನ್ನು ಜಿಲ್ಲಾ ಹಂತದಲ್ಲಿ DDPಗಳು ಇಬ್ಬರೂ ಸೇರಿ ಪ್ರತಿ 15 ದಿನಗಳಿಗೊಮ್ಮೆ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಶಾಲಾ ಅವಧಿ ನಂತರ ನೀವು ಅವರಿಗೆ ವಿಶ್ಲೇಷಣೆಯನ್ನು ಮಾಡಿ ವಿದ್ಯಾರ್ಥಿಗಳ ಪ್ರಗತಿ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಸಹ ಗಮನಿಸಬೇಕಾಗ್ತದೆ. ಸೊ ಈಗಾಗಲೇ ಮಾನ್ಯ ಆಯುಕ್ತರ ಕಚೇರಿಯಿಂದ ಹೊರಡಿಸಿರ್ತಕ್ಕಂಥ ಶಾಲಾ ಮಾರ್ಗದರ್ಶಿನಲ್ಲಿ ನಾವು ಯಾವ ಸಂದರ್ಭದಲ್ಲಿ FASಗಳನ್ನು ಮಾಡಬೇಕು ಮತ್ತು ಯಾವ ಡೇಟ್ನಲ್ಲಿ ಸಮೆಟಿವ್ ಅಸೆಸ್ಮೆಂಟ್ಸ್ ಮಾಡಬೇಕು ಅಂತಕ್ಕಂಥ ಡೀಟೇಲ್ ಆಗಿರ್ತಕ್ಕಂಥ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಚಾಚೂ ತಪ್ಪದೆ ಎಲ್ಲರೂ ಸಹ ಪಾಲನೆ ಮಾಡಬೇಕು. ಈಗ ನೋಡಿ, ಮೊದಲನೇ FA ಅಂದರೆ ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ 24/7/25ರಿಂದ 25/7/25 2 ದಿವಸದಲ್ಲಿ ಎಲ್ಲವೂ ಸಹ ಮಾಡಬೇಕಾಗ್ತದೆ. ಸೊ ಆ ಡೇಟ್ಗೆ ನೀವು ಸ್ಟಿಕ್ ಆನ್ ಆಗಬೇಕು. ಸೊ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಈಗಲಿಂದಲೇ ತಯಾರಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಹೆಡ್ ಮಾಸ್ಟರ್ಸು ನಿಮ್ಮ ಶಾಲೆಯಲ್ಲಿ ನೀವು ಮಾಡ್ಕೋಬೇಕಾಗ್ತದೆ. ಸೊ ಈ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ನೀವೆಲ್ಲರೂ ಸಹ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗ ಇದಲ್ಲದೆ ಇದು ಕೇವಲ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬಗ್ಗೆ ನಾನು ಇದುವರೆಗೂ ಸಹ ಮಾತಾಡಿದೆ. ಆದರೆ ಇದೊಂದೇ ಅಲ್ಲ, ಒಂದು ಅಕಾಡೆಮಿಕ್ ಇಯರಲ್ಲಿ ಇದೊಂದೇ ಆ್ಯಕ್ಟಿವಿಟಿ ನಡೆಯೋದಿಲ್ಲ. ಸಾಕಷ್ಟು ಆ್ಯಕ್ಟಿವಿಟೀಸ್ಗಳು ನಮ್ಮ ಶಾಲೆಯಲ್ಲಿ ನಡೀತದೆ. ಅದರಲ್ಲಿ ಪೋಷಕರಿಗೆ ಮತ್ತು SDMC ಸದಸ್ಯರನ್ನು ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಕ್ಕಂಥ ಭಾಳಷ್ಟು ಚಟುವಟಿಕೆಗಳು ಇರ್ತದೆ. ಮತ್ತು ಪೋಷಕರ ಸಭೆ ಮಾಡೋದ್ರ ಬಗ್ಗೆನೂ ಸಾಕಷ್ಟು ಅಂಶಗಳು ಇರ್ತದೆ. ಸೊ ಇವೆಲ್ಲವನ್ನು ಗಮನಿಸಿದಾಗ ನಮ್ಮ ಒಟ್ಟಾರೆ ಫಲಿತಾಂಶ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾತ್ರನೂ ಸಹ ಭಾಳ ಮುಖ್ಯ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ವಿಶೇಷವಾಗಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ವರ್ಷದ SSLC ಫಲಿತಾಂಶ ಉತ್ತಮಪಡಿಸೋದಕ್ಕೆ ಅವರೇ ಕೂತ್ಕೊಂಡು ಸುಮಾರು ಒಂದು 29 ಪಾಯಿಂಟ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯಿತು. ಮೇಡಮ್ ಅದನ್ನು ನನಗೆ ಅದರಲ್ಲಿರೋ ತಪ್ಪುಗಳೇನಾದ್ರು ಇದ್ದರೆ ನೋಡಿ ಕೊಡಿ ಅಂತ ಕೊಟ್ಟಾಗ ರಿಯಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಮೇಡಮ್ ಅದನ್ನೆಲ್ಲ ಮಾಡಿದ್ದಾರೆ. ಅದು ಅವ್ರ ಬಾಯಿಂದಲೇ ಕೇಳಿದ್ರೆ ಸೂಕ್ತ, ಯಾಕೆಂದರೆ ಮೇಡಮ್ ಹೇಳ್ತಾ ಇದ್ರು ನಾನೇ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದಾರೆ. ಸೊ ಅವರು ಈ SSLC ಫಲಿತಾಂಶವನ್ನು ಉತ್ತಮಪಡಿಸೋದಕ್ಕೆ ನಿಮ್ಮ ಹಂತದಲ್ಲಿ ಮತ್ತು ರಾಜ್ಯದ ಎಲ್ಲ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಾವು ಸಹಯೋಗದೊಂದಿಗೆ ಕೆಲಸ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಮೇಡಮ್ ದಯಮಾಡಿ ಅದನ್ನು ಹೇಳಬೇಕು ಅಂತ ಹೇಳ್ತಾ ನಾನು ಕೇಳ್ತಾ ಐ ವಿಲ್ ಹ್ಯಾಂಡ್ ಓವರ್ ದಿ ಎಂಟೈರ್ ಫೋರಮ್ ಟು PRS ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಆಯುಕ್ತರ ಹಂತದಲ್ಲಿ ಮತ್ತು ಡೈರೆಕ್ಟರ್ DSCRT ವಿವರವಾಗಿ ಈ ವರ್ಷ ಯಾವ ರೀತಿಯಾಗಿ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೂಲಕ ನಮ್ಮ ಕಲಿಕೆ ಏನಿದೆ, ವೆದರ್ ಇಟ್ ಇಸ್ ಗವರ್ಮೆಂಟ್ ಸ್ಕೂಲ್, ಏಡೆಡ್ ಸ್ಕೂಲ್ ಅಥವಾ ಪ್ರೈವೇಟ್ ಸ್ಕೂಲ್, ಲಾಂಗ್ ಟರ್ಮ್, ಮೀಡಿಯಮ್ ಟರ್ಮ್, ಶಾರ್ಟ್ ಟರ್ಮ್ ನಮ್ದು ಏನು ಮೆಜರ್ಸ್ ಇದೆ ಅದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಮುಖ್ಯವಾಗಿ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇಸ್ ದ್ಯಾಟ್
ನಮ್ಮಲ್ಲಿ ಇವಾಗ ಶಾರ್ಟ್ ಟರ್ಮ್ ನಾವು ಇನಿಷಿಯೇಟಿವ್ಸ್ ನೋಡಬೇಕಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಫಸ್ಟ್ ಎಕ್ಸಾಮಿನೇಷನ್ ಇರೋದು ದಿಸ್ ಇಸ್ ದಿ SSLC ಎಕ್ಸಾಮಿನೇಷನ್. SSLC ಎಕ್ಸಾಮಿನೇಷನಲ್ಲಿ ನಾವು ಸತತವಾಗಿ ಕಳೆದ 2-3 ವರ್ಷದ್ದು ನಾವು ಫಲಿತಾಂಶಗಳನ್ನ ನೋಡಿದ್ರೆ ಅದರಲ್ಲಿ ಸುಮಾರು ನಾವು ಕಲಿಯುವಂಥ ಅಂಶಗಳಿದೆ. ಮುಖ್ಯವಾಗಿ ಈಗೇನು ನಾವು ಪಾಸ್ ಪರ್ಸೆಂಟೇಜ್ನ ನೋಡಿದ್ರೆ ನಮ್ಮಲ್ಲಿ ಬರುವ ಅಟ್ಲೀಸ್ಟ್ 50% ಅಷ್ಟು ವಿದ್ಯಾರ್ಥಿಗಳನ್ನ ನಾವು ನಮ್ಮ ಹತ್ರನೇ ಉಳಿಸ್ಕೊಳ್ತಾ ಇದ್ದೀರಿ. ಅದಾದಮೇಲೆ 2ನೇ ಪರೀಕ್ಷೆ ಇರ್ಬೋದು ಅಥವಾ 3ನೇ ಪರೀಕ್ಷೆ ಇರ್ಬೋದು. ಬಟ್ ವಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಸೈಕಾಲಜಿ ಆಫ್ ಅ ಚೈಲ್ಡ್, ದ ಫಸ್ಟ್ ಎಕ್ಸಾಮ್ ಇಸ್ ಆಲ್ವೇಸ್ ದ ಬೆಸ್ಟ್ ಎಕ್ಸಾಮ್ ಫಾರ್ ದ ಚೈಲ್ಡ್. ಅವರಲ್ಲಿ ಮುಂದೆ ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ, ನಾವು ಇವಾಗ ಅವಕಾಶಗಳು ಕಲ್ಪಿಸೋದು ಅವ್ರಿಗೆ ಉತ್ತಮವಾಗಿ ನಾವು ಕಲಿಕೆಯ ವಾತಾವರಣ ನಾವು ಮೂಡಿಸಿ ನಮ್ಮ ಶಾಲೆಗಳಲ್ಲಿ ನಾವು ಕಲಿಕೆಯನ್ನು ಅವ್ರಿಗೆ ಹೇಳ್ಕೊಡೋ ರೀತಿ ಯಾವುದಿದೆ ಆ ರೀತಿನ ನಾವು ಸ್ವಲ್ಪ ಫೋಕಸ್ ಮಾಡಿಕೊಂಡು ಸುಧಾರಣಾತ್ಮಕವಾಗಿ ನಾವು ಮುಂದೆ ಹೋಗಿದ್ರೆ ಇಟ್ ಈಸ್ ದ ಬಿಲೀಫ್ ಆಫ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಆ್ಯಸ್ ಅ ಟೀಮ್. ಸೊ ಎಂಟೈರ್ ಟೀಮಲ್ಲಿ ನಮಗೆ ಪೋಷಕರು ಇದ್ದಾರೆ, ಶಿಕ್ಷಕರು ಇದ್ದಾರೆ, ಇಲಾಖೆಯ ಅಧಿಕಾರಿಗಳು ಇದ್ದಾರೆ. ಸೊ ನಾವೆಲ್ಲ ಒಟ್ಟಿಗೆ ಇದ್ರ ಬಗ್ಗೆ ನಾವು ಕೇಂದ್ರೀಕೃತವಾಗಿ ನಾವು ಕೆಲಸ ಮಾಡಿದರೆ ಕಳೆದ ವರ್ಷದಿಂದನೇ ಇದ್ರ ಬಗ್ಗೆ ಸಾಕಷ್ಟು ಕೆಲಸ ಆಗಿದೆ. ನಾವು ಕಳೆದ ವರ್ಷ ಏನು ಪ್ರಾರಂಭ ಆಗಿದೆ ಅದನ್ನೇ ನಾವು ಈ ಸತಿ ಇನ್ನೂ ನಾವು ಕೇಂದ್ರೀಕೃತವಾಗಿ ಇನ್ನೂ ನಾವು ಫೋಕಸ್ಡ್ ಮ್ಯಾನರಲ್ಲಿ ಜೂನಿಂದನೇ ನಾವು ಪ್ರಾರಂಭ ಮಾಡಿದ್ದೀರಿ ಈ ವರ್ಷ. ಸೊ ಜೂನಲ್ಲಿ ಏನು ನಾವು ಸೇತುಬಂಧ ಕಾರ್ಯಕ್ರಮ ಮಾಡಿದ್ರಿ, ಆ ಸೇತುಬಂಧ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ SSLC ಹಂತದಲ್ಲೇ ಫಸ್ಟು ನಾವು ಮಾತಾಡೋದಾದರೆ ನಮಗೆ ಬೇಸ್ಲೈನ್ ಆ್ಯಂಡ್ ಎಂಡ್ಲೈನ್ ಅಸೆಸ್ಮೆಂಟ್ ಇದೆ. ನಮಗೊಂದು ಶಾಲೆಯಲ್ಲಿ ಯಾರು ನಮಗೆ ಆ್ಯಾವ್ರೇಜ್ ಇದ್ದಾರೆ, ಯಾರು ಅಬಾವ್ ಆ್ಯಾವ್ರೇಜ್, ಯಾರು ಸ್ವಲ್ಪ ಇನ್ನೂ ನಮಗೆ ಫೋಕಸ್ ಮಾಡಬೇಕಾಗಿದೆ ಅಂಥ ವಿದ್ಯಾರ್ಥಿಗಳದ್ದು ನಮ್ಮ ಹತ್ರ ನಿಖರವಾದ ಮಾಹಿತಿ ಇದೆ. ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರತಿ ಒಂದು ವಿದ್ಯಾರ್ಥಿಗೆ ಪ್ರತಿಭೆ ಇದ್ದೇ ಇದೆ. ಅದನ್ನು ನಾವು ಯಾವ ರೀತಿ ಆ ಪೊಟೆನ್ಷಿಯಲ್ನ ಗುರುತಿಸಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ, ಕಲಿಕೆದು ವಾತಾವರಣ ಕೊಡ್ತೀರಿ, ಅದ್ರ ಮೇಲೆ ಅವ್ರದ್ದು ಪ್ರತಿಭೆನ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ. ಸೊ ಈ ಏನಿದೆ ನಮ್ಮದು ಅಸೆಸ್ಮೆಂಟ್ಸು, ಈ ಅಸೆಸ್ಮೆಂಟ್ಸ್ ಆಧಾರದ ಮೇಲೆ ನಾವು ಶಾಲೆಯಲ್ಲಿಯೇ ಜುಲೈನಿಂದಾನೇ ಪರಿಹಾರ ಬೋಧನೆಯನ್ನು ನಾವು ಶುರು ಮಾಡಬೇಕಾಗುತ್ತೆ. ಪರಿಹಾರ ಬೋಧನೆ ನಾವು ನಿರ್ದಿಷ್ಟವಾಗಿ ಫಸ್ಟ್ ಅವರಲ್ಲಿ ಈವನ್ ಬಿಫೋರ್ ದ ಸ್ಕೂಲ್ ಅವರ್ ಸ್ಟಾರ್ಟ್ಸ್ ನಾವು ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡುವಂಥ ಒಂದು ಕ್ಲಾಸ್ ನಾವು ಹೇಳಿದ್ದೀರಿ. ಅದಾಗಿದ್ದ ಮೇಲೆ ಪ್ರತಿದಿನ 1 hour ಅಂದರೆ ಶಾಲೆದು ಏನು ಟೈಮ್ ಟೇಬಲ್ ಆಗಿದೆ ಅದಾಗಿದ್ದ ತಕ್ಷಣ 1 hour ವಿಶೇಷವಾಗಿ ಕಲಿಕೆಗೆ ನಾವು ನೀಡಬೇಕಾಗುತ್ತೆ ಬರೆಯೋದಕ್ಕೆ. ಸೊ ಇಲ್ಲಿ ಏನು ಅವ್ರು ಕಲ್ತಿರ್ತಾರೆ ಅದನ್ನು ಅವರು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳು. ನಾವು ವಿಶೇಷವಾಗಿ ಏನಕ್ಕೆ ಬರವಣಿಗೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ತಮಗೂ ಎಲ್ಲ ಗೊತ್ತಿದ್ದಂಗೆ ನೀವು ಎಲ್ಲ ವ್ಯಾಲ್ಯೂಯೇಷನ್ ಮಾಡಿರ್ತೀರಾ. ನೀವು ಅವಾಗ ನೋಡಿದಾಗ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಸಿ ದ್ಯಾಟ್ ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಮಕ್ಕಳಿಗೆ ನಾವು ಏನು ಕೀ ಆನ್ಸರ್ ಇದೆ ಅದರಲ್ಲಿ 2-3 ವರ್ಡ್ಸ್ ಕೀ ವರ್ಡ್ಸ್ ಇರುತ್ತೆ. ಬಟ್ ಅದನ್ನು ಅವರು ಸೆಂಟೆನ್ಸಲ್ಲಿ ಜೋಡಣೆ ಮಾಡೋದಕ್ಕೆ ಅವ್ರಿಗೆ ನೌನ್ಸ್ ಇರ್ಬೋದು, ವರ್ಬ್ಸ್ ಇರ್ಬೋದು, ಪ್ರೊನೌನ್ಸ್ ಇರ್ಬೋದು, ಪ್ರೆಪೊಸಿಷನ್ಸ್ ಇರ್ಬೋದು, ಮೋಸ್ಟ್ ಆಫ್ ದ ಟೈಮ್ಸ್ ಪ್ರೆಪೊಸಿಷನ್ಸ್, ಅದನ್ನೆಲ್ಲ ಜೋಡಿಸಿ ಗ್ರಾಮ್ಯಾಟಿಕಲಿ ಒಂದು ಕರೆಕ್ಟ್ ವಾಕ್ಯನ ಮಾಡೋದಕ್ಕೆ ಸುಮಾರು ಸತಿ ಇಟ್ ಈಸ್ ಅ ಚಾಲೆಂಜ್. ಸೊ ಅವ್ರು ಬರೆದ್ರೆ ಮಕ್ಕಳಿಗೆ ನಾವು ಬರೆಸಿದ್ರೆ ಒಂದು ತರಗತಿ ವಿಶೇಷವಾಗಿ ಪ್ರತಿ 1 ಪೀರಿಯಡ್ ಎವ್ರಿ ಡೇ ನಾವು ಅದನ್ನು ಬರ್ಸೋದು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಅವ್ರಿಗೆ ಆತ್ಮವಿಶ್ವಾಸ ಬೆಳೆಯುತ್ತೆ. ಎರಡನೇದು ನಮ್ಮಲ್ಲಿ ಏನು ಇವಾಗ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಥವಾ ಪ್ರಶ್ನಕೋಟಿ ನಾವೇನು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ಅವ್ರಿಗೂ ಯಾವುದೇ ರೀತಿಯ ಮಿಸ್ಕನ್ಸೆಪ್ಷನ್ಸ್ ಇರೋದಿಲ್ಲ. ಅಂದರೆ ಟು ಓಪನ್ ಅ ಕ್ವೆಶ್ಚನ್ ಬ್ಯಾಂಕ್ ಆಲ್ಸೋ ಒಂದು ಸ್ಟೂಡೆಂಟ್ಗೆ ಅಪಾರವಾದ ಕಾನ್ಫಿಡೆನ್ಸ್ ಇರಬೇಕು, ಕ್ವೆಶ್ಚನ್ಸ್ನ ನಾನು ಕಲಿತೀನಿ ಅಂತ. ಸೊ ಅದನ್ನು ನೀವು ಬರ್ಸಿದ್ರೆ 1 hour ಅದಕ್ಕಂತಲೇ ವಿಶೇಷವಾಗಿ ಒಂದು ನೋಟ್ಬುಕ್ ಇಟ್ಕೊಂಡು ದಿಸ್ ವಿಲ್ ರಿಯಲಿ ಹೆಲ್ಪ್. ಆ್ಯಂಡ್ ಸ್ಟೂಡೆಂಟ್ಸ್ ಏನು ಬರೀತಾರೆ ಅದನ್ನು ಅವರು ಗಟ್ಟಿಯಾಗಿ ಓದಬೇಕಾಗುತ್ತೆ. ಲೆಟ್ ದೆಮ್ ರೀಡ್ ಇಟ್ ಅಲೌಡ್ ಫಾರ್ ದಿಯರ್ ಫ್ರೆಂಡ್ಸ್ ಟು ಅಂಡರ್ಸ್ಟ್ಯಾಂಡ್, ಫಾರ್ ದಿಯರ್ ಫ್ರೆಂಡ್ಸ್ ಆಲ್ಸೋ ಟು ಫಾಲೋ. ಓದಿದ್ರೆ ಅದನ್ನು ಅವ್ರಿಗೆ ಜ್ಞಾಪಕ ಶಕ್ತಿನೂ ಹೆಚ್ಚಾಗುತ್ತೆ. ಎರಡನೇದು ಓದುವ ರೀತಿಯಲ್ಲಿ ಪದಗಳದ್ದು ಏನಾದರೂ ಉಚ್ಚಾರಣೆದು ವಿಷಯಗಳು ಬಂದರೆ ಅಥವಾ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಸಹ ಅವಾಗಲೇ ಕರೆಕ್ಟ್ ಮಾಡ್ಬೋದು. ಬರೆದು ಓದೋದ್ರಿಂದ ಸ್ಪೆಲ್ಲಿಂಗ್ಸ್ ಬಗ್ಗೆ ಏನು ಅವ್ರಿಗೆ ಕ್ಲಾರಿಟಿ ಇರಬೇಕು, ಸ್ಪೆಲ್ಲಿಂಗ್ಸ್ ಕರೆಕ್ಟ್ನೆಸ್ ಇರಬೇಕು, ಅದು ಸಹ ಖಚಿತವಾಗಿ ಅವ್ರಿಗೆ ಅಭ್ಯಾಸ ಮಾಡ್ದಂಗೆ ಆಗುತ್ತೆ. ಪ್ರತಿದಿನ ಪ್ಲೀಸ್ ಗಿವ್ ಹೋಮ್ವರ್ಕ್. ನೀವು ಯಾವುದೇ ಸಬ್ಜೆಕ್ಟ್ ಇರ್ಬೋದು ಆ ದಿನ ಟೈಮ್ ಟೇಬಲ್ ಪ್ರಕಾರ ಒಂದು ನೀವು ಟೈಮ್ ಟೇಬಲ್ದು ಕಡ್ಡಾಯವಾಗಿ ಪಾಲನೆ ಆಗಬೇಕು. ಟೈಮ್ ಟೇಬಲ್ ಪ್ರತಿ 10ನೇ ತರಗತಿಯ ಕ್ಲಾಸಲ್ಲಿ ಡಿಸ್ಪ್ಲೇ ಆಗಿರಬೇಕು. ನಾವು ಯಾರೇ ಬಂದ್ರೂ ಯಾವ ಟೀಚರಲ್ಲಿ ಅಸೈನ್ ಆಗಿದ್ದಾರೆ ಅವತ್ತು ಯಾವ ಟೈಮ್ ಟೇಬಲ್ ಇದೆ ಅದು ನಿಖರವಾಗಿ ಎಲ್ಲರಿಗೂ ಟ್ರಾನ್ಸ್ಪರೆಂಟ್ ಆಗಿ ಅದು ಕಾಣಬೇಕು. ನಾವು ಹೇಳ್ತಿದ್ರಿ ಪೋಷಕರು ಸಹ ಬರ್ತಾರೆ ಶಾಲೆಗೆ ಅಂತ.
ಶಾಲೆಗೆ ಪೋಷಕರು ಬಂದಾಗ ಅವ್ರಿಗೆ ಒಂದು ನೀವು ಟೈಮ್ ಟೇಬಲ್ ಮುಂಚಿತವಾಗಿಯೇ ಕಳಿಸಿದ್ರೆ ಪೋಷಕರಿಗೆ ದೇ ಆಲ್ಸೋ ಕಮ್ ಪ್ರಿಪೇರ್ಡ್. ಅಂದರೆ ನಮ್ಮ ಮಗು ಪ್ರತಿದಿನ ಈ ತರಗತಿ ಈ ಕ್ಲಾಸಲ್ಲಿ ಈ ಸಬ್ಜೆಕ್ಟ್ಸ್ನ ಅವ್ರು ಓದ್ತಾ ಇದ್ದಾರೆ ಅಂತ. ಸೊ ಲೆಟ್ ದೆಮ್ ಆಲ್ಸೋ ಗೆಟ್ ಟು ನೋ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ ದ ಸ್ಕೂಲ್. ಶಾಲೆಯಲ್ಲೇ ವಿಶೇಷ ತರಗತಿಗಳನ್ನ ಮಾಡಿದಾಗ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇರುತ್ತೆ. ಈಗಾಗಲೇ ನಾವು ನಿಖರವಾಗಿ ನಿಮ್ಗೆ ಹೇಳಿದ್ದೀರಿ, ನಾವು ಏನೇ ಆಗಿದ್ರೇನು ಸುಮಾರು 6 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಹಾಕ್ತೀರಿ ಅಂತ. ಆ್ಯಂಡ್ ಇದು KSEAB ವೆಬ್ಸೈಟಲ್ಲೂ ಸಹ ಇರುತ್ತೆ, DSERT ವೆಬ್ಸೈಟಲ್ಲೂ ಇರುತ್ತೆ. ಜುಲೈ ಅಂತಿಮ ವಾರದಲ್ಲಿ ಇದು ಪಬ್ಲಿಷ್ ಆಗುತ್ತೆ. ಅಲಾಂಗ್ ವಿತ್ ದ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನಾವು ಏನು ಕೀ ಆನ್ಸರ್ ಇದೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನಿರುತ್ತೆ ಆ ಕ್ವೆಶ್ಚನ್ಸ್ಗೆ, ಅದನ್ನು ಸಹ ಹಾಕ್ತಾ ಇದ್ದೀರಿ. ದಿಸ್ ಈಸ್ ಮೇನ್ಲಿ ಅಗೇನ್ ಫಾರ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಗಾಗಿ. ಎರಡನೇದು, ಯಾವುದೇ ಶಿಕ್ಷಕರು ಯಾವ ರೀತಿ ಇದನ್ನು ನಾವು ಬೋಧಿಸಬೇಕು, ಯಾವ ರೀತಿ ನಾವು ಇದನ್ನು ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಸೆಕೆಂಡ್ ಥಾಟ್ಸ್ ಇದ್ದು ಅವ್ರು ಅದನ್ನು ನೋಡಬೇಕಂತ ಹೇಳಿದ್ರೆ ಅವ್ರಿಗೆ ರೆಫರೆನ್ಸ್ ಪಾಯಿಂಟ್ ಆಗಿ. ಮೂರನೇದು, ನಮ್ಮಲ್ಲಿ ಸುಮಾರು ನಮ್ಮ ವಿದ್ಯಾರ್ಥಿಗಳು ಟ್ಯೂಷನ್ಸ್ಗೆ ಹೋಗೋದಕ್ಕೂ ಅವ್ರಿಗೆ ಆಗಲ್ಲ. ಅಂದರೆ ನಾವು ಟ್ಯೂಷನ್ಸ್ಗೆ ಹೋಗಲೇಬಾರ್ದು ಅಂತ ನಾವು ಹೇಳ್ತೀರಿ. ಯಾವುದಾದ್ರೂ ವಿದ್ಯಾರ್ಥಿ ನಾವು ಟ್ಯೂಷನ್ಗೆ ಹೋಗ್ತಾ ಇಲ್ಲ ಅಂತ ಅವ್ರಿಗೆ ಯಾವುದೇ ರೀತಿಯ ಇದಿರಬಾರ್ದು, ಖಿನ್ನತೆ ಇರಬಾರ್ದು. ಸೊ ಟು ಗಿವ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಟು ಆಲ್ ಸ್ಟೂಡೆಂಟ್ಸ್, ಅಂದರೆ ಟ್ಯೂಷನ್ಗೆ ಹೋಗ್ದಿರ ಇರಾನು ನಾವು ಚೆನ್ನಾಗಿ ಒಳ್ಳೆ ಅಂಕಗಳನ್ನ ಪಡಿಬೋದು. ನಾವು ಅಭ್ಯಾಸ ಮಾಡೋದಕ್ಕೆ ಇಲಾಖೆ ನಮ್ಮ ಜೊತೆ ಇದೆ, ನಮ್ಮ ಶಿಕ್ಷಕರು ನಮ್ಮ ಜೊತೆ ಇದೆ ಅಂತ ನೀವು ಖಚಿತಪಡಿಸಿ ಸ್ಟೂಡೆಂಟ್ಗೆ ನೀವು ಆಕ್ಸೆಸ್ ಮಾಡೋ ರೀತಿಯಲ್ಲಿ ವೆಬ್ಸೈಟ್ನ, ವೆದರ್ ಇಟ್ ಇಸ್ ದ KSEAB ವೆಬ್ಸೈಟ್ ಅಥವಾ DSERT ವೆಬ್ಸೈಟ್, ಅದನ್ನು ನೋಡಿ ಅವರೇ ಆನ್ ಯುವರ್ ಓನ್ ಸೆಲ್ಫ್ ಪ್ರಾಕ್ಟೀಸ್ ಸಹ ಮಾಡ್ಬೋದು. ಬೆಳಗ್ಗೆ ಪ್ರಾರ್ಥನಾ ಅವಧಿಯಲ್ಲೇ ನಾವು ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡ್ ಇರ್ಬೋದು, 8th 9th ಇರ್ಬೋದು, ಪ್ರಾರ್ಥನಾ ಅವಧಿಯಲ್ಲೇ ಇದರದ್ದು ಸ್ಕೂಲ್ ಹೆಡ್ ಅಥವಾ ನಮ್ಮ ಯಾವುದಾದ್ರೂ ಟೀಚರ್ಸು ಆನ್ ರೊಟೇಷನ್ ಬೇಸಿಸ್ ಅವ್ರು ನಿಖರವಾಗಿ ನಾವು ಒಂದು ಕ್ಯೂರಿಯಾಸಿಟಿ ಇಗ್ನೈಟ್ ಮಾಡಬೇಕು. ವಿ ಶುಡ್ ಆಲ್ಸೋ ಇಗ್ನೈಟ್ ಲೆವೆಲ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಯಾವ ರೀತಿ ನಾವು ನಮ್ಮ ಲೈಫ್ ಚಾಲೆಂಜಸ್ನ ಫೇಸ್ ಮಾಡಬೇಕು. ಸುಮಾರು ಚಾಲೆಂಜಸ್ ಇರುತ್ತೆ, ಅದರಲ್ಲಿ ಪರೀಕ್ಷೆ ಇಸ್ ಆಲ್ಸೋ ಒನ್ ಆಫ್ ದ ಸ್ಮಾಲ್ ಚಾಲೆಂಜಸ್. ನಾವು ಸತತವಾಗಿ ಎವ್ರಿ ಡೇ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ, ನಾವು ಕಂಟಿನ್ಯೂಸ್ ಆಗಿ ನಾವು ಓದ್ಕೊಂಡು ಬಂದರೆ ನಥಿಂಗ್ ಈಸ್ ಇನ್ಸರ್ಮೌಂಟಬಲ್. ನಾವು ಸ್ಮಾಲ್ ಹೆಜ್ಜೆಗಳು, ಸಣ್ಣ ಹೆಜ್ಜೆಗಳ ಮೂಲಕನೇ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಮಾಡ್ಬೋದು. ನಮ್ಮ ಶಾರ್ಟ್ ಟರ್ಮ್ ಗೋಲ್ ಏನಿದೆ, ಮೀಡಿಯಮ್ ಟರ್ಮ್ ಗೋಲ್ ಏನಿದೆ, ಲಾಂಗ್ ಟರ್ಮ್ ಗೋಲ್ ಏನಿದೆ, ಯಾವ ರೀತಿ ನಾವು ಅದನ್ನು ಅಚೀವ್ ಮಾಡ್ಬೋದು ಅಂತ ನಾವು ವಿದ್ಯಾರ್ಥಿಗಳಿಗೆ ಹೇಳೋ ರೀತಿಯಲ್ಲಿ ನಾವು ಹೇಳಿದ್ರೆ, ನಿಖರವಾಗಿ ಅದನ್ನು ನಾವು ತಿಳಿಸಿದ್ರೆ, that examination is not some ಗೊತ್ತಾಗಿಲ್ದಿರೋ ಇರೋ ಬ್ಲ್ಯಾಕ್ ಹೋಲಲ್ಲಿ ಅದೇನು ಅಂತ ದೊಡ್ಡ ಇದಲ್ಲ. ಇಟ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ಅ ಫಾರ್ಮ್ಯುಲಾ ಯಾವುದು? ಇಟ್ ಈಸ್ ಬೇಸಿಕಲಿ ಹಾರ್ಡ್ ವರ್ಕ್, ಪ್ರಾಕ್ಟೀಸ್ ಆ್ಯಂಡ್ ಕಂಟಿನ್ಯೂಸ್ ಪರ್ಸಿವಿಯರೆನ್ಸ್. ಇದ್ರ ಬಗ್ಗೆ ನಾವು ಸತತವಾಗಿ ಹೇಳಿ ಪ್ರತಿದಿನ ನಾವು ಮೋಟಿವೇಟ್ ಮಾಡಿದ್ರೆ, ಆ್ಯಂಡ್ ಆಲ್ಸೋ ಇಫ್ ಯು ಕ್ಯಾನ್ ಇನ್ಸ್ಟಿಲ್ ಸರ್ಟನ್ ಪ್ರಾಕ್ಟೀಸಸ್, ಲೈಫ್ ಸ್ಟೈಲ್ ಚೇಂಜಸ್ಸು, ಸ್ವಲ್ಪ ನಾವು ಕಡಿಮೆ ಟೆಲಿವಿಷನ್ ಕಡೆ ನಾವು ಅಟೆನ್ಷನ್ ಕೊಡಬೇಕು, ಮೊಬೈಲ್ ಫೋನು, ಸರ್ಫಿಂಗು, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ನಾವು ಇವಾಗ ನಮ್ಮ ಟೈಮ್ ಅದ್ರ ಬಗ್ಗೆ ನಾವು ಅಷ್ಟು ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಇನ್ಫ್ಯಾಕ್ಟ್ ಇಫ್ ಯು ಕ್ಯಾನ್ ಆಲ್ಸೋ ಸ್ಟ್ರೆಸ್ ಆನ್ ನ್ಯೂಟ್ರಿಷನ್ ಆಸ್ಪೆಕ್ಟ್ಸ್. ಮಿಡ್ ಡೇ ಮೀಲ್ಸ್ ನಾವು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಏಡೆಡ್ ಶಾಲೆಗಳಲ್ಲಿ ನಾವು ಯಾವ ರೀತಿ ಕೊಡ್ತಾ ಇದ್ದೀರಿ, ಬೆಳಗ್ಗೆ ನಾವು ಶಾಲೆಗೆ ಬಂದಿದ್ದ ತಕ್ಷಣ, so that no student is in school is hungry, ಅಥವಾ every student is fortified as soon as they come to the school. ರಾಗಿ ಮಾಲ್ಟ್ದು ಬಗ್ಗೆ ನೀವು ಹೇಳ್ಬೋದು. ಆ್ಯಂಡ್ ಪ್ರತಿದಿನ ಮೊಟ್ಟೆ ಕೊಡ್ತಾ ಇದ್ದೀರಿ. ಊಟನೂ ಚೆನ್ನಾಗಿ ಮಾಡಬೇಕು. ಏನಕ್ಕೆ ಮಾಡಬೇಕು ಊಟ ಚೆನ್ನಾಗಿ? ಯಾಕಂದರೆ ಜ್ಞಾಪನ ಶಕ್ತಿ ಇನ್ಕ್ರೀಸ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ನಾವು ಹೆಚ್ಚು ಕೊಡ್ಬೋದು ಶಾಲೆಯಲ್ಲಿ. ಸೊ ಈ ಥರ ಒಳ್ಳೆ ಮಾತು ಹೇಳಿ ನಾವು ಬರೀ ಪರೀಕ್ಷೆ ಇದ್ರ ಬಗ್ಗೆ ಭಯ ಇಡಿಸೋದು ಬೇಡ. ಪರೀಕ್ಷೆಗೆ ಸಂಪೂರ್ಣ ರೀತಿಯಲ್ಲಿ ತಯಾರು ಮಾಡ್ಬೋದು. ತಯಾರಿ ಈಸ್ ಅ 360-degree ಆ್ಯಕ್ಟಿವಿಟಿ. ಇಟ್ ಈಸ್ ನಾಟ್ ಓನ್ಲಿ ಸ್ಟಡಿಂಗ್ ಆ್ಯಂಡ್ ರೈಟಿಂಗ್, ಇಟ್ ಈಸ್ ಆಲ್ಸೋ ಅ ಹೋಲ್ ಲೈಫ್ ಸ್ಟೈಲ್ ಆಸ್ಪೆಕ್ಟ್. ನಾವು ಹೇಗೆ ನಾವು ಅದನ್ನು ರೂಢಿಸ್ಕೊಳ್ಬೇಕು ಅಂತ ತಾವು ಮಾತಾಡ್ಬೋದು, ಎಸ್ಪೆಷಲಿ ದ ಸ್ಕೂಲ್ ಹೆಡ್ಸ್ ಆ್ಯಂಡ್ ದ ಟೀಚರ್ಸ್. ಪ್ರತಿ ಪಾಠದ ಕಲಿಕೆಯದು ಬಗ್ಗೆ ಮೌಲ್ಯಮಾಪನ ಆಗುತ್ತೆ. ಇದ್ರ ಬಗ್ಗೆ ಆಯುಕ್ತರು ಹೇಳಿದ್ದಾರೆ, ಇವಾಗ ಡೈರೆಕ್ಟರ್ DSERTನೂ ಹೇಳಿದ್ದಾರೆ. ನಾವೇನು ನೋಟಿಸ್ ಮಾಡಿದ್ರಿ ಅಂದರೆ, just having an esoteric sort of an approach to exams will not work. Exam is always based on very strict formula basis ಅಲ್ಲೇ ಹೋಗೋದು. ಹಾರ್ಡ್ ವರ್ಕ್ ಆಗಬೇಕು ಆ್ಯಂಡ್ ಸ್ಮಾಲ್ ಗೋಲ್ಸ್ ನಾವು ಸಾಧಿಸ್ಕೊಳ್ತಾ ಹೋಗಬೇಕು. ಸೊ ಈಚ್ ಯೂನಿಟ್ ಅಂದರೆ ಈಚ್ ಲೆಸನ್ ಆಗಿದ ಮೇಲೆ
ಒಂದು ಕಿರು ಪರೀಕ್ಷೆ ಬಗ್ಗೆ ಮಾಡೋದ್ರ ಬಗ್ಗೆ ನಾವು ಸುಮಾರು ಎಲ್ಲರ ಜೊತೆನೂ ನಾವು ತಮ್ಮ ಜೊತೆ ಚರ್ಚೆ ಮಾಡಿ ಇವಾಗ ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ವಿ ವಿಲ್ ಹ್ಯಾವ್ ಯೂನಿಟ್ ಬೇಸ್ಡ್ ಎಕ್ಸಾಮ್ಸ್. ಇದೆಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಸಾಧಾರಣವಾಗಿ ಯಾವಾಗಲೂ ನಡೆಯುತ್ತೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಆಮೇಲೆ ಏಡೆಡ್ ಶಾಲೆಗಳಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರಲಿಲ್ಲ. ನನಗೂ ಸುಮಾರು ಗೌರ್ಮೆಂಟ್ ಶಾಲೆಗಳು ಗೊತ್ತು ಎಲ್ಲಿ ನಾವು ತುಂಬ ಚೆನ್ನಾಗಿ ಯೂನಿಟ್ ಟೆಸ್ಟ್ಸ್ ಮಾಡಿ ಅದರದ್ದು ವ್ಯಾಲ್ಯೂಯೇಷನ್ ಮಾಡಿ ಪೋಷಕರಿಗೂ ನಾವು ತಿಳಿಸ್ತೀರಿ. ಯಾವುದೇ ಮಗುಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ, ಅಂದರೆ ಅವ್ರಿಗೆ ಅದು ಚಾಲೆಂಜ್ ಥರ ಇರಬಾರ್ದು ಅಥವಾ ಸ್ಟ್ರೆಸ್ ಕೊಡೋ ರೀತಿಯಲ್ಲಿ ಇರಬಾರ್ದು. ಚೆನ್ನಾಗಿ ನಾವು ಅವ್ರಿಗೆ ನಾವು ಅರ್ಥ ಆಗೋ ರೀತಿಯಲ್ಲೇ ಹೇಳಿಬಿಟ್ಟು ಇಫ್ ಯು ಕ್ಯಾನ್ ಹ್ಯಾವ್ ದೀಸ್ ಯೂನಿಟ್ ಟೆಸ್ಟ್ಸ್, ಆ ಯೂನಿಟ್ ಟೆಸ್ಟ್ಸಲ್ಲಿ ದೇರ್ ಇಸ್ ಸರ್ಟನ್ ಅಮೌಂಟ್ ಆಫ್ ರೆಮಿಡಿಯಲ್ ಟೀಚಿಂಗ್ದು ಕಾನ್ಸೆಪ್ಟ್ಸ್ದು ಎವ್ಯಾಲ್ಯೂಯೇಷನ್ ಸಹ ಇನ್ಕ್ಲೂಡ್ ಆಗ್ತಾ ಇದೆ. ಸೊ ಇಟ್ ಈಸ್ ಬೇಸಿಕಲಿ ಒನ್ ಆಫ್ ಕನ್ಕರೆಂಟ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ದ್ಯಾಟ್ ಹಸ್ ಹ್ಯಾಪನ್ಡ್ ಆ್ಯಂಡ್ ಇನ್ನೊಂದು ರೆಮಿಡಿಯಲ್ ಕಾಂಪೊನೆಂಟು. ಇದು ಎರಡೂ ಸೇರಿ ಯೂನಿಟ್ ಟೆಸ್ಟ್ಸ್ ಆಗಿ ಈ ಯೂನಿಟ್ ಟೆಸ್ಟ್ಸ್ದು ಏನು ಮಾರ್ಕ್ಸ್ ಬರುತ್ತೆ ಅದನ್ನು ಕಡ್ಡಾಯವಾಗಿ ಸ್ಯಾಟ್ಸಲ್ಲಿ ಎಂಟ್ರಿ ಆಗಬೇಕು. ಏನಕ್ಕೆ ನಾವು ಇದ್ರ ಬಗ್ಗೆ ಇಷ್ಟು ನಾವು ಸ್ಟ್ರೆಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅದರಿಂದ ನಮಗೆ ಯಾವ ರೀತಿ ನಮ್ಮ ಮಕ್ಕಳು, ನಮ್ಮ ಶಾಲೆಯಲ್ಲಿ ಯಾವ ವಿದ್ಯಾರ್ಥಿಗಳಿದ್ದಾರೆ ಅವ್ರು ಯಾವ ರೀತಿ ದೇ ಆರ್ ಕೋಪಿಂಗ್ ಅಪ್ ಇನ್ ದಿ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಶಾರ್ಟ್ ಟರ್ಮ್ ಗೋಲ್ ಇಸ್ ದಟ್ SSLC ಎಕ್ಸಾಮಿನೇಷನ್ನ ತೇರ್ಗಡೆ ಮಾಡಿ ಅವರು ಹೈಯರ್ ಸೆಕೆಂಡ್ರಿ ಎಜುಕೇಷನ್ಗೆ ಹೋಗಬೇಕು ಅಂತ. That is our short-term goal as far as SSLC students are concerned. So we want to be able to track, ಅಂದರೆ ನಿಮ್ಮ ಹಂತದಲ್ಲೇ ಶಾಲೆ ಹೆಡ್ ಹತ್ರನೇ ಅಥವಾ ಕ್ಲಸ್ಟರ್ ಲೆವೆಲಲ್ಲಿ ಅಥವಾ ಡಯಟ್ ಪ್ರಿನ್ಸಿಪಲ್ ಲೆವೆಲಲ್ಲಿ BO ಹಂತದಲ್ಲಿ ಅಥವಾ DDPI ಹಂತದಲ್ಲಿ ಅಥವಾ CEO ಆಫ್ ದ ZP ಹಂತದಲ್ಲಿ ನಮಗೆ ಯಾವ ರೀತಿಯಾಗಿ ವಿದ್ಯಾರ್ಥಿವಾರು, ತರಗತಿವಾರು, ಶಾಲೆವಾರು ಯಾವ ರೀತಿ ಅಂಕಿಅಂಶಗಳಿದೆ, ಯಾವ ರೀತಿ ನಮಗೆ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲಿ ಪರ್ಫಾರ್ಮ್ ಹೇಗೆ ಮಾಡ್ತಾ ಇದ್ದಾರೆ, ಆ ಪರ್ಟಿಕ್ಯುಲರ್ ಚಾಪ್ಟರ್ ಮೇ ಬಿ ಇಟ್ ಇಸ್ ಸೆಲ್ ಅಥವಾ ಮೋಷನ್ ಅದರಲ್ಲಿ ಹೇಗೆ ಮಾಡಿದ್ದಾರೆ ಅವರು, ಅಲ್ಲೇನಾದರೂ ನಾವು ಹೆಚ್ಚು ಇನ್ನೂ ನಾವು ರೆಮಿಡಿಯಲ್ ಟೀಚಿಂಗ್ ಮಾಡಬೇಕಾ, ಕಾನ್ಸೆಪ್ಟ್ ಕ್ಲಾರಿಟಿ ಕಡಿಮೆ ಆಗಿದೆಯಾ, ಇದನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿದ್ರೆ ಅಥವಾ ಒಂದು ಶಾಲೆಯಲ್ಲಿ ನಾವು ಲಾಸ್ಟ್ 2 years SSLC ಎಕ್ಸಾಮ್ದು ಆ್ಯಾವ್ರೇಜ್ ತೊಗೊಂಡಾಗ ಆ ಪರ್ಟಿಕ್ಯುಲರ್ ಶಾಲೆಯಲ್ಲಿ ಯಾವ ಸಬ್ಜೆಕ್ಟಲ್ಲಿ ಮಕ್ಕಳಿಗೆ ಹೆಚ್ಚು ಈ ಸತಿ ತರಬೇತಿ ಕೊಡಬೇಕಾಗಿದೆ, ಯಾಕಂದರೆ ಕಳೆದ 2 ವರ್ಷ ಅಲ್ಲಿ ಸರಿಯಾಗಿ ಅಲ್ಲಿ ಬೋಧನೆ ಆಗಿಲ್ದಿರ ಇರ್ಬೋದು ಅಥವಾ ಕಲಿಕೆ ಆಗಿಲ್ದಿರ ಇರ್ಬೋದು, ವಿಚ್ ಹ್ಯಾಸ್ ನಾಟ್ ರಿಸಲ್ಟೆಡ್ ಇನ್ ಟ್ಯಾಂಜಿಬಲ್ ಮಾರ್ಕ್ಸ್. ನಮಗೆ ಟ್ಯಾಂಜಿಬಲ್ ಔಟ್ಕಮ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಈಸ್ ದ ಫೈನಲ್ ಮಾರ್ಕ್ಸ್ ಇನ್ ದಿ SSLC ಎಕ್ಸಾಮ್. ಸೊ ಇಂತಹ ಶಾಲೆಗಳು ಇಂತಹ ಸಬ್ಜೆಕ್ಟ್ಸ್ ಬಗ್ಗೆ ನಾವು ಹೆಚ್ಚು ಫೋಕಸ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆ್ಯಂಡ್ ಇದು ನಿರಂತರವಾಗಿ ನಡೆಯುತ್ತೆ. ಈ ವರ್ಷ ನಾವು ಹೇಳಿದ್ದೀರಿ ತಮಗೆಲ್ಲ ಡಿಸೆಂಬರ್ ಅಷ್ಟರಲ್ಲಿ ನೀವು ಕಳೆದ ವರ್ಷ ಮಾಡಿರೋ ರೀತಿಯಲ್ಲೇ ನಮ್ಮ ಎಂಟೈರ್ ಸಿಲೆಬಸ್ ಕವರ್ ಮಾಡಬೇಕು ಅಂತ. ಈ ಯೂನಿಟ್ ವೈಸ್ ಏನು ಅಸೆಸ್ಮೆಂಟ್ ಆಗುತ್ತೆ, ಯೂನಿಟ್ ವೈಸ್ ಅಸೆಸ್ಮೆಂಟ್ದು ಏನು ಅನಾಲಿಸಿಸ್ ಆಗುತ್ತೆ, ಇಟ್ ಶುಡ್ ಬಿ ಡನ್ ಇನ್ ದ ಕ್ಲಾಸ್ ರೂಮ್ ಆಲ್ಸೋ, ಇಟ್ ಶುಡ್ ಬಿ ಡನ್ ಇನ್ ದ ಸ್ಕೂಲ್, ಇಟ್ ಶುಡ್ ಬಿ ಡನ್ ಎಟ್ ದ ಕ್ಲಸ್ಟರ್ ಲೆವೆಲ್, ಎಟ್ ದ ಬ್ಲಾಕ್ ಲೆವೆಲ್, ಎಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ನೀವು ಈ ರೀತಿ ಮಾಡ್ಕೊತಾ ಬಂದರೆ ತಮ್ಮಷ್ಟು ತಾವೇ ಯು ಕ್ಯಾನ್ ಇಂಟ್ರಾಸ್ಪೆಕ್ಟ್ ಓವರ್ ದಿಸ್ ಆ್ಯಂಡ್ ನೀವೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಮಿಡಿಯೇಟ್ ಸೊಲ್ಯೂಷನ್, ಇಮಿಡಿಯೇಟ್ ಇಂಟರ್ವೆನ್ಷನ್ ದ್ಯಾಟ್ ನೀಡ್ಸ್ ಟು ಬಿ ಡನ್. ನಾವು ಸುಮಾರು ಲಾಸ್ಟ್ ಟೈಮ್ ಆಯುಕ್ತರು ರಿವ್ಯೂ ಮಾಡ್ತಾ ಇರುವಾಗ, ಅಂದರೆ ನವೆಂಬರ್ ಡಿಸೆಂಬರಿಂದ ಯಾವಾಗ ಶುರು ಮಾಡಿದ್ರು, ಒನ್ ಆಫ್ ದ ಮೇಜರ್ ಕಾಂಪೊನೆಂಟ್ಸ್ ಆಫ್ ರಿವ್ಯೂ ವಾಸ್ ಯಾವ ಮಕ್ಕಳು ಕಂಟಿನ್ಯೂಸ್ ಆಗಿ ಶಾಲೆಯಲ್ಲಿ ಅಟೆಂಡ್ ಆಗ್ತಾ ಇಲ್ಲ ಅಂಥ ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಬೇಕು. ಸುಮಾರು ಸತಿ ನಮಗೆ ಶಿಕ್ಷಕರು ಕೇಳ್ತಾರೆ, ನಮ್ಮಲ್ಲಿ ಬರುವ ಸ್ಟೂಡೆಂಟ್ಸ್ದು ಲರ್ನಿಂಗ್ ಲೆವೆಲ್ಸೇ ಸ್ವಲ್ಪ ಕಡಿಮೆ ಇದೆ, ನಾವು ರೆಮಿಡಿಯಲ್ ಲರ್ನಿಂಗ್ ಮೂಲಕ ನಾವು ಅದನ್ನು ಸುಧಾರಣೆ ಮಾಡಿ ತದನಂತರ ನಾವು ಬೋಧನೆ ಮಾಡಬೇಕು ಅಂತ. ಲೈಕ್ ಐ ಸೆಡ್ ಅಗೇನ್, ಎವ್ರಿ ಚೈಲ್ಡ್ ಹ್ಯಾಸ್ ಇಮ್ಮೆನ್ಸ್ ಪೊಟೆನ್ಷಿಯಲ್ ಆ್ಯಂಡ್ ಎವ್ರಿ ಚೈಲ್ಡ್ ಹ್ಯಾಸ್ ಅ ಪ್ರಾಮಿಸಿಂಗ್ ಪ್ರೆಸೆಂಟ್ ಆ್ಯಂಡ್ ಅ ಪ್ರಾಮಿಸಿಂಗ್ ಫ್ಯೂಚರ್. ಸೊ ನಾವು ಶಿಕ್ಷಕರಾಗಿ ಅದನ್ನು ನಾವು ಗುರುತಿಸ್ಪಡಬೇಕಾಗತ್ತೆ. ಸುಮಾರು ಸತಿ ಫ್ಯಾಮಿಲಿ ಸರ್ಕಮ್ಸ್ಟ್ಯಾನ್ಸಸ್ ಇರ್ಬೋದು ಅಥವಾ ಬೇರೆ ಏನಾದರೂ ವಿಷಯಗಳಿರ್ಬೋದು, ಸತತವಾಗಿ ಹಾಜರಾತಿ ಇರೋದಿಲ್ಲ ಮಕ್ಕಳದು. ಇಷ್ಟು ತನಕ ನಮಗೆ ಶಾಲಾ ಹಂತದಲ್ಲಿ ಅದನ್ನು ಅಧ್ಯಯನ ಮಾಡೋದಕ್ಕೆ ಥ್ರೂ ದಿ ಅಟೆಂಡೆನ್ಸ್ ಸಿಸ್ಟಮ್ ಇತ್ತು. ಈ ವರ್ಷದಿಂದ ನಾವು ಶಾಲೆಯ ಅಟೆಂಡೆನ್ಸ್ ಏನು ತಾವು ಹಾಕ್ತಾ ಇದ್ದೀರಾ ಅದನ್ನು ಖಡಾಖಂಡಿತವಾಗಿ ವ್ಯಾಲಿಡೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ವ್ಯಾಲಿಡೇಷನ್ ನಿಮ್ಮಲ್ಲಿ ಇನ್ನೂ 100% ಆಗಿಲ್ಲ. ವಿ ಆರ್ ಹೋಪ್ಫುಲ್ ದ್ಯಾಟ್ ಯು ವಿಲ್ ಡೂ ದ್ಯಾಟ್ ಇನ್ ದ ನೆಕ್ಸ್ಟ್ 1 week ಆರ್ ಸೊ. ನಮಗೆ ಅದ್ರ ಬಗ್ಗೆ ನಿಮಗೆ ಆಮೇಲೆ ಏನು ಕ್ರಮ ತಗೊಳೋದಕ್ಕೆ ನೀವು ಅವಕಾಶ ಕೊಡಬಾರ್ದು. ವ್ಯಾಲಿಡೇಷನ್ 100% ಆಗಬೇಕು. ಈ ಅಟೆಂಡೆನ್ಸ್ ವ್ಯಾಲಿಡೇಷನ್ ಆಗಿದಾಗ ನಮಗೆ ಇನ್ ದ ಸ್ಯಾಟ್ ಸಿಸ್ಟಮ್ ಓನ್ಲಿ ವಿ ಹ್ಯಾವ್ ಎನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಅಂದರೆ ಯಾವ ಮಗು ಸತತವಾಗಿ 7 ದಿನ ಅಥವಾ 1 ತಿಂಗಳಲ್ಲಿ 7 ದಿನ ಅಷ್ಟು ಗೈರ್ ಹಾಜರಿದ್ದಾರೆ ಅಂತಹ ಮಕ್ಕಳಿಗೆ ನಾವು ಗುರುತಿಸಿ ಫ್ಲ್ಯಾಗ್ ಆಗುತ್ತೆ. ಇದು ದೇರ್ ಇಸ್ ಅ ಡ್ಯಾಶ್ಬೋರ್ಡಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ.
ಅದನ್ನು ಗುರುತಿಸಿ ನಾವು SDMC ಕಡೆಯಿಂದ ಆ್ಯಂಡ್ ಯಾರು ಶಿಕ್ಷಕರಿದ್ದಾರೆ ಅಥವಾ ಸ್ಕೂಲ್ ಹೆಡ್, ಯು ಕ್ಯಾನ್ ಮೇಕ್ ಅ ಸ್ಮಾಲ್ ಟೀಮ್, ಅವ್ರ ಮನೆಗೆ ಹೋಗ್ಬಿಟ್ಟು ನೀವು ಯಾವ ಕಾರಣಕ್ಕೆ ಅಂತ ಗುರುತಿಸ್ಬೇಕು. ಆ್ಯಂಡ್ ಇನ್ವಾಲ್ವಿಂಗ್ ದ ಗ್ರಾಮ ಪಂಚಾಯತ್ ಆಲ್ಸೋ, ಬೇರೆ ಸ್ಟೇಕ್ ಹೋಲ್ಡರ್ ಡಿಪಾರ್ಟ್ಮೆಂಟ್ಸ್ ಇದೆ, ಅವ್ರನ್ನೂ ಇನ್ವಾಲ್ವ್ ಮಾಡಿ ಅಂತಹ ಮಗುನ ವಾಪಸ್ ನಾವು ಕರ್ಕೊಂಡು ಬರೋದಕ್ಕೆ ಸಂಪೂರ್ಣ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಬರ್ದಿರ ಇದ್ರೆ ದೆನ್ ವಿ ಹ್ಯಾವ್ ಎನ್ SOP ಓನ್ಲಿ ಫಾರ್ ದ್ಯಾಟ್. ವಿ ವಿಲ್ ಲೆಟ್ ಯು ನೋ ಡ್ಯೂರಿಂಗ್ ದ ನೆಕ್ಸ್ಟ್ VC ಅಥವಾ DSERTನಿಂದ ಈತನ ಮಧ್ಯಾಹ್ನ ಸರ್ಕ್ಯುಲರ್ ಬರುತ್ತೆ ಅದ್ರ ಬಗ್ಗೆ. ಇದನ್ನು ಬಿಟ್ಟು ಶಾಲೆನಿಂದ ಹೊರಗಡೆ ಇರುವ ಮಕ್ಕಳದೇನೆ ಹೋಮ್ ಬೇಸ್ಡ್ ಲರ್ನಿಂಗ್ ಸಿಸ್ಟಮ್ಸ್ ಇದೆ. ಹೋಮ್ ಬೇಸ್ಡ್ ಲರ್ನಿಂಗ್ ಸಿಸ್ಟಮ್ದು ನಾವು ಸಮಗ್ರ ಶಿಕ್ಷಣದಿಂದ ಸರಿಯಾಗಿ ಅದನ್ನು ಫಾಲೋ ಅಪ್ ಮಾಡೋ ರೀತಿಯಲ್ಲಿ ಮಾಡ್ತೀರಿ. ನಿಮ್ಮದು ಸಹ ಕ್ಲಸ್ಟರ್ ಹಂತದಲ್ಲಿ ಯಾರಿದ್ದಾರೆ ನಮ್ಮ ರಿಸೋರ್ಸ್ ಪರ್ಸನ್ಸು, ಅವ್ರದ್ದು ಇದ್ರ ವಿಶೇಷವಾಗಿ ಜವಾಬ್ದಾರಿ ಇರುತ್ತೆ. ವಿಶೇಷವಾಗಿ ನೀವು ಒಂದು ಗ್ರಾಮ ಪಂಚಾಯತ್ ಹಂತದಲ್ಲಿ ಅಥವಾ ಅರ್ಬನ್ ಲೋಕಲ್ ಬಾಡಿ ಹಂತದಲ್ಲಿ ಈ SSLCನಲ್ಲಿ ಯಾರು ಸ್ಟೂಡೆಂಟ್ಸ್ ದಾಖಲಾಗಿರ್ತಾರೆ, ಯಾರು ಶಾಲೆನಿಂದ ಹೊರಗಡೆನೇ ಉಳಿತಾರೆ ಅಂಥವ್ರಿಗೆ, ಅಥವಾ ಹೋಮ್ ಬೇಸ್ಡ್ ಲರ್ನಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಯಾವ ರೀತಿ ಬೋಧನೆ ಮಾಡಬೇಕು. ಇಲ್ಲಿ again our short term goal is to see that the child is ready to write the examination and the child writes the examination. So now we also said that ನೀವು ಸ್ಟೂಡೆಂಟ್ಸ್ನ ಯಾರು ಸ್ವಲ್ಪ ಕಲಿಕೆಯಲ್ಲಿ ಮುಂದೆ ಇದ್ದಾರೆ, ಯಾರು ಸ್ವಲ್ಪ ಕಲಿಕೆಯಲ್ಲಿ ಇನ್ನೂ ಒಂದು ಸ್ವಲ್ಪ ಕೋಪಪ್ ಮಾಡಬೇಕು ಅಂತ ಸ್ಟೂಡೆಂಟ್ಸ್ದು ಐಡೆಂಟಿಫೈ ಮಾಡಿ ನೀವು ಬಡಿ ಪೇರಿಂಗ್ ಮಾಡಿ ಅಂತ ಪ್ಲೀಸ್ ಸಿ ದಟ್ ಇಟ್ ಇಸ್ ಡನ್. ಮುಖ್ಯವಾಗಿ ಈ ಸತಿ ನಾವು ವಿ ಆರ್ ವೆರಿ ಪರ್ಟಿಕ್ಯುಲರ್. ನಾವು ಮೊನ್ನೆ ಟ್ರಾನ್ಸ್ಫರ್ಸಲ್ಲೂ ನೋಡಿದ್ರಿ, ಸುಮಾರು ಶಿಕ್ಷಕರು ಡಯಟ್ಸ್ಗೆ ಹೋಗಿದ್ದೀರಾ, ಸುಮಾರು ನೀವು CETಗೂ ಹೋಗಿದ್ದೀರಾ, ಅಲ್ಲಿ ಸಂಪೂರ್ಣವಾಗಿ 100% ಕಾರ್ಯಭಾರ ಇಲ್ಲ ಇದ್ರೇನು. ಸೊ ನಿಮ್ಮಲ್ಲಿ ವಿಶೇಷವಾಗಿ ಈ ಸತಿ ನಮ್ಮ ಡಯಟ್ ಅಲ್ಲಿ ಯಾರು ಟೀಚರ್ಸ್ ಇದ್ದಾರೆ, ಡಯಟ್ ಲೆಕ್ಚರರ್ಸ್ ಆ್ಯಂಡ್ ಡಯಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ CET ಪ್ರಿನ್ಸಿಪಲ್ಸ್ ಆ್ಯಂಡ್ CET ಲೆಕ್ಚರರ್ಸ್, ಸೊ ನೀವೆಲ್ಲ ವಿಶೇಷವಾಗಿ ಈ ಸತಿ ಡಿಟೇಲ್ಡ್ ಸರ್ಕ್ಯುಲರ್ ಬರುತ್ತೆ DSERTನಿಂದ. ನಿಮಗೆ ಅಟ್ಲೀಸ್ಟ್ ಒಂದು ಕ್ಲಸ್ಟರಲ್ಲಿ ಹಾಫ್ ದ ಸ್ಕೂಲ್ಸ್ ಇನ್ ದ ಕ್ಲಸ್ಟರ್ಗೆ ನೋಡಲ್ ಆಫೀಸರ್ಸ್ ಮಾಡ್ತಾ ಇದ್ದೀರಿ. ನಿಮ್ಮ ಜವಾಬ್ದಾರಿ ನೋಡಲ್ ಆಫೀಸರ್ ಆಗಿ ನೀವು ಕನಿಷ್ಠ 5 ದಿನ ಶಾಲೆಗಳಲ್ಲೇ ಇರಬೇಕಾಗುತ್ತೆ. ಶಾಲೆಗಳಲ್ಲೇ ಇದ್ದು ಪರಿಣಾಮಕಾರಿಯಾಗಿ ಯಾವ ರೀತಿ ಅಲ್ಲಿ ಕಲಿಕೆ ಆಗ್ತಾ ಇದೆ, ಯಾವ ಹಂತದಲ್ಲಿ ನಮ್ಮ ಶಿಕ್ಷಕರಿಗೆ ಏನಾದರೂ ಇಂಟರ್ವೆನ್ಷನ್ ಬೇಕು ಅಥವಾ ಸ್ಕೂಲ್ ಹೆಡ್ಗೆ ಏನಾದರೂ ಇಂಟರ್ವೆನ್ಷನ್ ಬೇಕು, ವಿಶಿಷ್ಟವಾಗಿ ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ಮೌಲ್ಯಮಾಪನ ಆಗುತ್ತೆ ಇದರಲ್ಲಿ. ಇನ್ಸ್ಪೆಕ್ಷನ್ ಆ್ಯಪು ಸಹ ಆಯುಕ್ತಾಲಯದಿಂದ ಒಂದು ಆಗಿದೆ. ಸೊ ಅದ್ರ ಬಗ್ಗೆ ಡೆಮೋ ಆಗಿದೆಯಾ ಇನ್ಸ್ಪೆಕ್ಷನ್ ಆ್ಯಪ್ದು? ಎಸ್. ಸೊ ಅದರಲ್ಲಿ ಜಿಯೋ ಫೆನ್ಸಿಂಗು ಮಾಡ್ತೀರಿ, ಜಿಯೋ ಲೊಕೇಶನ್ನು ನಾವು ನೋಡ್ಬೋದು. ಸೊ ವಿಶಿಷ್ಟವಾಗಿ ನಮ್ಮ ಡಯಟ್ ಲೆಕ್ಚರರ್ಸ್ ಆ್ಯಸ್ ವೆಲ್ ಎಸ್ ಡಯಟ್ ಪ್ರಿನ್ಸಿಪಲ್ಸ್ ಶಾಲೆಯಲ್ಲೇ ಇದ್ದು ಶಾಲೆಯಲ್ಲೇ ನಿಮ್ಮದು ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ನೀವಲ್ಲಿ ನಿಮ್ಮ ಪ್ರೆಸೆನ್ಸ್ನ ಹಾಕಿ ಅದ್ರದ್ದು ಇಫೆಕ್ಟ್ ನಮಗೆ ಟ್ಯಾಂಜಿಬಲ್ ರಿಸಲ್ಟ್ ಈಸ್ ಇನ್ ಲರ್ನಿಂಗ್ ಔಟ್ಕಮ್ಸೆ. ಸೊ ಲರ್ನಿಂಗ್ ಔಟ್ಕಮ್ಸಲ್ಲಿ ನಮ್ಗೆ ಅದ್ರದ್ದು ಇಫೆಕ್ಟ್ ಕಾಣಬೇಕು. ವಿಷಯವಾರು ಘಟಕವಾರು ಪ್ರಶ್ನಕೋಟಿ ತಯಾರಾಗಿದೆ ಅಂತ ಆಯುಕ್ತರು ಸಹ ನಿಮಗೆ ತಿಳಿಸಿದ್ದಾರೆ. ಆ್ಯಂಡ್ ಆ್ಯಸ್ ದ ಕಮಿಷನರ್ ಟೋಲ್ಡ್, ಇಟ್ ಈಸ್ ಎನ್ ಎವಾಲ್ವಿಂಗ್ ಕ್ವೆಶ್ಚನ್ ಬ್ಯಾಂಕ್. ಈ ಎವಲ್ಯೂಷನ್ ಆಫ್ ದ ಕ್ವೆಶ್ಚನ್ ಬ್ಯಾಂಕ್ ಆಗಸ್ಟ್ ಎಂಡ್ ಅಷ್ಟು ತನಕ, ಸೊ ಆಗಸ್ಟ್ ಕೊನೆ ತನಕ ನಾವು ಈ ಎವಾಲ್ವಿಂಗ್ ಕ್ವೆಶ್ಚನ್ ಬ್ಯಾಂಕ್ ಇಟ್ಕೊಳ್ತೀರಿ. ಅಂದರೆ ಇವಾಗ ರೈಟ್ ನಾವು ಇಟ್ ಈಸ್ ಪಬ್ಲಿಷ್ಡ್, ಇಟ್ ಈಸ್ ಓಪನ್ ಟು ಎವ್ರಿ ಸ್ಕೂಲ್. ಅಂದರೆ ನೀವು DSERT.karnataka.gov.in, KSEAB.karnataka.gov.in ಇದೆಲ್ಲ ನಿಮಗೆ ಬಾಯ್ಪಾಠ ಇರಬೇಕು. You should know, every teacher, every school head should know, this is your major resource center as far as exams goes and as far as the entire learning resources go. Entire Government of Karnataka School Education Department do learning resources are in the DSERT website. So ನೀವು teachers, you can also use any of the lecture modules that are there. ನಾವು ಖಾನ್ ಅಕಾಡೆಮಿನಿಂದ ಜ್ಞಾನ ಸೇತು ಅನ್ನೋ ಕಾರ್ಯಕ್ರಮನೂ ಲಾಂಚ್ ಮಾಡಿದ್ದೀರಿ. ಸೊ ಯಾರಾದರೂ ಅಬಾವ್ ಆ್ಯಾವ್ರೇಜ್ ಸ್ಟೂಡೆಂಟ್ ಇದ್ದು ಇನ್ನೂ ಚಾಲೆಂಜಿಂಗ್ ನನಗೆ ಪ್ರಾಬ್ಲಮ್ಸ್ ಬೇಕು, ನನಗೆ ಹೆಚ್ಚು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಲಾಗಿನ್ ಕ್ರಿಯೇಟ್ ಮಾಡಿಕೊಡ್ತಾ ಇದ್ರಿ. ದೇ ಕೆನ್ ಈಸಿಲಿ ಆಕ್ಸೆಸ್ ದಿಸ್. ಬಟ್ ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್ ಬ್ಯಾಂಕ್, ಇಟ್ ಈಸ್ ಸ್ಟಿಲ್ ಎವಾಲ್ವಿಂಗ್. ನಿಮ್ಮಿಂದ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ನಮಗೆ ಗೊತ್ತು, ಸುಮಾರು ಜಿಲ್ಲೆಗಳಲ್ಲಿ ಉದಾಹರಣೆಗಾಗಿ ದಕ್ಷಿಣ ಕನ್ನಡ DDPI ಕಳೆದ ವರ್ಷ ಎವ್ರಿ ಡೇ ಅವರು ಒಂದು ಇಟ್ ಬ್ರಾಟ್ ಔಟ್ ಅ ನ್ಯೂಸ್ ಲೆಟರ್ ಮೂಲಕ ಯಾವ ಪ್ರಶ್ನೆಗಳು ಅವರಲ್ಲಿ ಅವತ್ತು ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಅವರು ಅದನ್ನು ಪ್ರಚುರಪಡಿಸ್ತಾ ಇದ್ರು. ಸೊ ವಿ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಫೀಡ್ಬ್ಯಾಕ್ ಆನ್ ದ ಕ್ವೆಶ್ಚನ್ ಬ್ಯಾಂಕ್ ದಟ್ ಈಸ್ ದೇರ್.
ಅದನ್ನು ನಾನು ಇನ್ನೂ ಡ್ರಾಫ್ಟ್ ಕ್ವೆಶ್ಚನ್ ಬ್ಯಾಂಕ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅದ್ರ ಬಗ್ಗೆ ನೀವೇನು ಫೀಡ್ಬ್ಯಾಕ್ ಕೊಡ್ತೀರಾ ಆ ಫೀಡ್ಬ್ಯಾಕ್ ಆಧಾರದ ಮೇಲೆ ವಿ ಆರ್ ರೆಡಿ ಟು ಎವಾಲ್ವ್ ಇಟ್ ಟಿಲ್ ಆಗಸ್ಟ್ ಎಂಡ್. ಆಗಸ್ಟ್ 31st ಆಗಿದ ಮೇಲೆ ದೇರ್ ವಿಲ್ ಬಿ ನೋ ಫರ್ದರ್ ಚೇಂಜಸ್ ಟು ದ ಕ್ವೆಶ್ಚನ್ ಬ್ಯಾಂಕ್. ಈ ಕ್ವೆಶ್ಚನ್ ಬ್ಯಾಂಕಲ್ಲಿ ನಾವು ಗ್ರೇಡಿಂಗ್ ಸಹ ಮಾಡಿದ್ದೀರಿ. ನಾವು ಪ್ರಶ್ನೆಗಳನ್ನ ದೇರ್ ಇಸ್ ಈಸಿ, ದೇರ್ ಇಸ್ ಆವ್ರೇಜ್ ಆ್ಯಂಡ್ ದೇರ್ ಇಸ್ ಡಿಫಿಕಲ್ಟ್. ಏನಕ್ಕೆ ನಾವು ಈ ಪ್ರಕಾರ ಗ್ರೇಡ್ ಮಾಡಿದ್ದೀರಿ? ಒಂದು ವಿದ್ಯಾರ್ಥಿಗೆ ಅವರೇ ಅಭ್ಯಾಸ ಮಾಡ್ತಾ ಇರುವಾಗ ಅಥವಾ ಶಿಕ್ಷಕರಿಗೆ ಅವರು ಅದನ್ನು ಪಾಠ ಮಾಡ್ತಾ ಇರುವಾಗ ಅಥವಾ ಬರೆಸ್ತಾ ಇರುವಾಗ ಅವ್ರಿಗೆ ಗೊತ್ತಾಗಬೇಕು ಈ ಕ್ಲಾಸಲ್ಲಿ ಎಷ್ಟು ಜನ ಆರ್ ಏಬಲ್ ಟು, ಎಷ್ಟು ವಿದ್ಯಾರ್ಥಿಗಳು ಸುಲಭದ್ದು, ಸಾಧಾರಣದ್ದು, ಆಮೇಲೆ ಕಷ್ಟದ್ದು ಯಾವುದು ಕ್ವೆಶ್ಚನ್ಸ್ ಇದೆ ಅದನ್ನು ಅವ್ರು ಯಾವ ರೀತಿ, ಯಾವ ಈಗರ್ನೆಸ್ಸಲ್ಲಿ ಅಥವಾ ಯಾವ ಈಸ್ ಆ್ಯಂಡ್ ಕಾನ್ಫಿಡೆನ್ಸಲ್ಲಿ ಅವರು ಅಡ್ರೆಸ್ ಮಾಡ್ತಾರೆ ಆ ಕ್ವೆಶ್ಚನ್ಸ್ನ ಅಂತ. ಸೊ we also have these various exams. ಈ ಎಕ್ಸಾಮ್ಸ್ ಎಲ್ಲ ನಾವು ಎಸ್ಪೆಷಲಿ ದಿ FAs ಆ್ಯಂಡ್ ದಿ SA ಇದನ್ನು ನಾವು ವೆಬ್ಕಾಸ್ಟಿಂಗ್ ಮಾಡ್ತೀರಿ. ಸೊ ದಿಸ್ ಗೋಸ್ ಟು ಆಲ್ ಪ್ರೈವೇಟ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಏಡೆಡ್ ಸ್ಕೂಲ್ಸ್. ಕಾರಣ ಇಷ್ಟೇ, ಯಾವುದೇ ರೀತಿಯ ಇದು ಸರ್ಪ್ರೈಸಸ್ ಇರಬಾರ್ದು ಸ್ಟೂಡೆಂಟ್ಗೆ. ಪ್ರಿಪರೇಟರಿ ಹಂತದಲ್ಲಿ ನಾವು ಅವಾಗ ವೆಬ್ಕಾಸ್ಟಿಂಗ್ ಶುರು ಮಾಡಿದ್ರೆ ಒಂದು. ಎರಡನೇದು, ನಮಗೆ ಸ್ಯಾಂಕ್ಟಿಟಿ ಆಫ್ ದಿ ಎಕ್ಸಾಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ವೆದರ್ ಇಟ್ ಈಸ್ ಅ ಸ್ಮಾಲ್ ಎಕ್ಸಾಮ್, ವೆದರ್ ಇಟ್ ಈಸ್ ಅ ಪ್ರಿಪರೇಟರಿ ಎಕ್ಸಾಮ್ ಆರ್ ವೆದರ್ ಇಟ್ ಈಸ್ ಅ ಪಬ್ಲಿಕ್ ಎಕ್ಸಾಮ್. ಸೊ ಒಂದು ರೀತಿಯಲ್ಲಿ ಇಫ್ ಯು ಆರ್ ವೆರಿ ಕ್ಲಿಯರ್ ದ್ಯಾಟ್ ಈ ಪರೀಕ್ಷೆಗಳು ಅಥವಾ ಕಿರು ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯ ನಾವು ಗೊಂದಲ ಅಥವಾ ಸಂಶಯಾಸ್ಪದ ಚಟುವಟಿಕೆಗಳನ್ನ ನಾವು ಟಾಲರೇಟ್ ಮಾಡಲ್ಲ. ಆ್ಯಕ್ಚುಲಿ ಟೀಚರ್ಸ್ದು ಏನು ಟೀಚಿಂಗ್ ಇದೆ ಅದರ ಆಧಾರದ ಮೇಲೇ ಸ್ಟೂಡೆಂಟ್ಸ್ ಬರೆದಿದ್ದಾರೆ. ಸೊ ನಿಖರತೆ ಇರಬೇಕು ಅದರಲ್ಲಿ. ಸೊ ದಿಸ್ ಇಸ್ ಮೇಡ್ ನೋನ್ ಟು ಯು ರೈಟ್ ನಾವ್. ಕ್ರೀಡಾ ಅವಧಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೊಂದು ಸತಿ ಎಷ್ಟು ಕೇಂದ್ರೀಕೃತವಾಗಿ ನಾವು ಫೋಕಸ್ ಮಾಡ್ತೀರಿ, ಎಸ್ಪೆಷಲಿ ಪ್ರೈವೇಟ್ ಸ್ಕೂಲ್ಸಲ್ಲಿ, ದ್ಯಾಟ್ ನಾವು ಗೇಮ್ಸ್ ಪೀರಿಯಡ್ ಕೋರೋದು ಮರ್ತೋಗ್ಬಿಡ್ತೀರಿ. ದೇರ್ ಇಸ್, ಈವನ್ ದೋ ಇಟ್ ಇಸ್ ದೇರ್ ಇನ್ ದ ಟೈಮ್ ಟೇಬಲ್, ಯಾವುದೋ ಟೀಚರ್ ಬಂದು ಅವಾಗ ಸ್ಪೆಷಲ್ ಕ್ಲಾಸ್ ತೊಗೊಂಡ್ಬಿಡ್ತಾರೆ. So let us at least treat this as a stress-free activity for the students. At least one day in the entire week games period ಇರಬೇಕು. You can go beyond this also, it is up to you. ಸುಮಾರು ಸತಿ ನಾವೇನು ನೋಡ್ತೀರಿ ಅಂತ ಹೇಳಿದ್ರೆ, ಬಿಕಾಸ್ ಮೋಸ್ಟ್ ಆಫ್ ದಿ SSLC ಸ್ಟೂಡೆಂಟ್ಸ್ ಆರ್ ಆಲ್ಸೋ ಟೀನೇಜರ್ಸ್ ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾ ಹಾವಳಿ ಎಷ್ಟಿದೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ಆರ್ ಸ್ಟೂಡೆಂಟ್ಸ್ ಆರ್ ಟೋಟ್ಲಿ ಹುಕ್ಡ್ ಆನ್ ದಿಸ್. ನಮ್ಮ ಶಾಲೆಗಳಲ್ಲಿ ನಾವು ಮೊಬೈಲ್ ಫೋನ್ ಬಿಡ್ತಾ ಇಲ್ಲ ಅಲ್ಲ, ಫೋನ್ಸ್ ತೊಗೊಳ್ಬಾರ್ದು. ಪ್ರೈವೇಟ್ ಸ್ಕೂಲ್ಸಲ್ಲೂ ಹೇಳಿದ್ದೀರಾ ಅದೇ ಪ್ರಕಾರ? ಸೊ ಆ್ಯಕ್ಚುಲಿ ವಿ ಮಸ್ಟ್ ಎನ್ಫೋರ್ಸ್ ದ್ಯಾಟ್. ಸೊ ಮೊಬೈಲ್ ಫೋನ್ ಬಳಕೆ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಟಿ ವಿ ನೋಡೋದಿರ್ಬೋದು, ಅಥವಾ ಬೇರೆ ಇನ್ನೇನೇ ಡಿಸ್ಟ್ರ್ಯಾಕ್ಟರ್ಸ್ ಇರೋದನ್ನು ಟೀಚರ್ಸ್ ಐಡೆಂಟಿಫೈ ಮಾಡಬೇಕು. ಡಿಸ್ಟ್ರ್ಯಾಕ್ಟರ್ಸ್, ಕಾಮನ್ ಆಗಿರೋ ಡಿಸ್ಟ್ರ್ಯಾಕ್ಟರ್ಸ್ ತಮಗೆಲ್ಲ ಗೊತ್ತು, ಬಿಕಾಸ್ ಯು ಆರ್ ಆಲ್ವೇಸ್ ದೇರ್ ಇನ್ ಅ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್. ಮೋಸ್ಟ್ ಆಫ್ ದೀಸ್ ಆರ್ ಅಡಾಲಸೆಂಟ್ ಸ್ಟೂಡೆಂಟ್ಸ್. ಅಡಾಲಸೆಂಟ್ ಸ್ಟೂಡೆಂಟ್ಸ್ಗೆ ಸುಮಾರು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಯಾವ ರೀತಿ ನಾವು ಆ ಡಿಸ್ಟ್ರಾಕ್ಟರ್ಸ್ನ ಕಡಿಮೆ ಮಾಡಿ ಸ್ಟೂಡೆಂಟ್ಸ್ನ ಫೋಕಸ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀರಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿ ವಿಲ್ ಲೀವ್ ಇಟ್ ಟು ಯು. ಬಟ್ ಪ್ಲೀಸ್ ಸಿ ದ್ಯಾಟ್ ಒಂದು ಸ್ಟ್ರೆಸ್ ಫ್ರೀ ಇರಬೇಕು ಸ್ಟೂಡೆಂಟ್ಸ್, ಆ್ಯಸ್ ವೆಲ್ ಎಸ್ ಡಿಸ್ಟ್ರಾಕ್ಷನ್ ಕಡಿಮೆ ಇರಬೇಕು. ನೆಕ್ಸ್ಟ್, ಸೊ ಶಾಲೆಯಲ್ಲಿ ಆರೋಗ್ಯ ತಪಾಸಣೆ ಪ್ರತಿ ವರ್ಷ ನಡೆಯುತ್ತೆ. ಬಟ್ ಈ ವರ್ಷ ವಿ ಆರ್ ಟ್ರೈಂಗ್ ಟು ವರ್ಕ್ ವಿತ್ ದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್. RBSKನಲ್ಲಿ ಏನು ಹೆಲ್ತ್ ಸ್ಕ್ರೀನಿಂಗ್ ಆಗುತ್ತೆ, ವಿಶೇಷವಾಗಿ ಅದು ಹೈಸ್ಕೂಲ್ ಮಕ್ಕಳಿಗೆ ಜುಲೈಯಲ್ಲೇ ಮಾಡಬೇಕು ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೀರಿ. ಕಾರಣ ಇಷ್ಟೇ, ಏನೇ ಅಲ್ಲಿ ನ್ಯೂನತೆಗಳು ಕಂಡು ಬಂದರೆ ಅಥವಾ ಆರೋಗ್ಯ ಸಮಸ್ಯೆಗಳು ಕಂಡು ಬಂದರೆ ಅದಕ್ಕೆ ಪರಿಹಾರಾತ್ಮಕವಾಗಿ ಆ ಹಂತದಲ್ಲೇ ನಾವು ಸುಧಾರಣಾತ್ಮಕ ಕ್ರಮಗಳು ತೊಗೊಳ್ಬೋದು. ಉದಾಹರಣೆಗಾಗಿ ಅನೀಮಿಯಾ ಇದ್ದರೆ ಸುಮಾರು ಸತಿ ನಾವು ನೋಡ್ತೀರಿ ಕ್ಲಾಸಲ್ಲಿ ತಲೆನೋವು ಅಂತ ಹೇಳ್ತಾರೆ, ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಎಕ್ಸಾಷನ್ ಹೆಚ್ಚಿರುತ್ತೆ, ಆ್ಯಂಡ್ ಕಂಟಿನ್ಯೂಸ್ ಆಗಿ ದೇ ಆರ್ ನಾಟ್ ಏಬಲ್ ಟು ಇನ್ವಾಲ್ವ್ ದೆಮ್ಸೆಲ್ವ್ಸ್ ಇನ್ ದ ಕ್ಲಾಸ್ ರೂಮ್ ಬೇಸ್ಡ್ ಆ್ಯಕ್ಟಿವಿಟೀಸ್. ಸೊ ಪ್ಲೀಸ್ ಸಿ ದ್ಯಾಟ್ ಹೆಲ್ತ್ ಟೆಸ್ಟಿಂಗ್ ಇಸ್ ಡನ್. ಆ್ಯಂಡ್ ಈ ವರ್ಷ ಅದನ್ನು ಸ್ಯಾಟ್ಸ್ಗೂ ಮತ್ತೆ ಪೋರ್ಟ್ ಮಾಡೋದಕ್ಕೂ ಸಹ ಅವಕಾಶ ಇದೆ. ಸೊ ನೀವು ಎಕ್ಸಾಕ್ಟ್ಲಿ ಸೊ ಅದು ವಾಪಸ್ ಅದು ನಮಗೆ ಬಂದರೆ ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡಬೇಕು ಅಂತ ಕಮಿಷನರಿಂದ ವಿವರವಾಗಿ ಅವ್ರು ನಿಮಗೆ ತಿಳಿಸ್ತಾರೆ. ಸುತ್ತೋಲೆ ಮೂಲಕನೂ ತಿಳಿಸ್ತಾರೆ, VC ಸಹ ತಗೊಳ್ತಾರೆ ಒಂದು. ಸೊ ನಮ್ಮ ವಿ ಆಲ್ವೇಸ್ ಫೀಲ್ ದ್ಯಾಟ್ state of well-being also translates into state of well-being in the examination hall. So it is a 360-degree activity. ಮುಖ್ಯವಾಗಿ ಅದರಲ್ಲಿ ವೆರಿ ಫರ್ಮ್ ಅಟ್ ದ ಫೌಂಡೇಶನ್ ಲೆವೆಲ್ ಇಸ್ ಓನ್ಲಿ ಸ್ಟೇಟ್ ಆಫ್ ಹೆಲ್ತ್. ಸೊ ಈ ಸ್ಟೇಟ್ ಆಫ್ ಹೆಲ್ತ್ನ ನಾವು ಅಡ್ರೆಸ್ ಮಾಡಿ ಪೂರಕವಾಗಿ ಇಫ್ ದ ಟೀಚರ್ಸ್ ಆರ್ ಸೆನ್ಸಿಟಿವ್
to the state of health of a student, and if they are able to involve themselves comprehensively in this while they are teaching, it helps the students. ಎಲ್ಲರನ್ನೂ ನಾವು ಸಮನಾಗಿ ನೋಡೋಕ್ಕಾಗಲ್ಲ. ಕೆಲವ್ರಿಗೆ ಆರೋಗ್ಯದ ವಿಷಯಗಳಲ್ಲೂ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ, ಅದರಿಂದ ಅವ್ರ ಕಲಿಕೆ ಮೇಲೆ ಪರಿಣಾಮ ಆಗುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ವಿ ಶುಡ್ ಬಿ ಸೆನ್ಸಿಟಿವ್ ಅಬೌಟ್ ಇಟ್. ಈ ಕರಿಯರ್ ಕೌನ್ಸಿಲಿಂಗ್ ವೈ ವಿ ಆರ್ ಇನ್ಸಿಸ್ಟಿಂಗ್ ಎಸ್ಪೆಷಲಿ ಇನ್ ದ ಹೈಸ್ಕೂಲ್ ಇಸ್, ನಮ್ಮಲ್ಲಿ ಸುಮಾರು ಸ್ಟೂಡೆಂಟ್ಸ್ಗೆ ದೇ ಆಲ್ಸೋ ನೀಡ್ ಸರ್ಟನ್ ಇಗ್ನಿಷನ್ ಆಫ್ ಆಂಬಿಷನ್. ಎಲ್ಲರಿಗೂ ವೇಗಾಗಿ ಅವ್ರು ಏನು ಮಾಡ್ಬೋದು, ಅಥವಾ ಅವ್ರ ಮನೆಯಲ್ಲಿ ಅವ್ರು ಯಾರಾದರೂ ಮಾತಾಡಿರೋದಿರ್ಬೋದು ಅಥವಾ ಅವ್ರು ನೋಡಿರೋದಿರ್ಬೋದು, ವೇಗಾಗಿ ಏನೋ ಐಡಿಯಾ ಇರುತ್ತೆ ಏನು ಮಾಡ್ಬೋದು ಅಂತ. ಬಟ್ ನಿಖರವಾಗಿ ಅದಕ್ಕೆ ಏನು ಟ್ಯಾಂಜಿಬಲ್ ಪಾತ್ ಇದೆ, ಆ ಪಾತ್ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇರೋದಿಲ್ಲ. ವಾಟ್ ಎವರ್ ಈಸ್ ದಿಯರ್ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಮ್ಮ ಶಿಕ್ಷಕರಿಗೆ ಅದು ತುಂಬ ಚೆನ್ನಾಗಿ ಗೊತ್ತು. ಎಕ್ಸಾಮ್ಸ್ ಆರ್ ಅ ಮೀನ್ಸ್ ಟು ಎನ್ ಎಂಡ್. End could be the short term goal of the student, which is the career that they want to have. So ಈ career awareness ಬಗ್ಗೆ ಏನು ಅವ್ರಿಗೆ ಅವಕಾಶಗಳಿದೆ, ಈ ಅವಕಾಶಗಳದ್ದು ಸಾಧನೆ ಯಾವ ರೀತಿ ಮಾಡ್ಬೋದು, ನಾನ್ ನೆಗೋಷಿಯಬಲ್ಸ್ ಏನಿದೆ ಇದರಲ್ಲಿ. ಸಮ್ಟೈಮ್ಸ್ ನಾನ್ ನೆಗೋಷಿಯಬಲ್ಸ್ ಆರ್ ಆಲ್ಸೋ ಮಾರ್ಕ್ಸ್. ಸೊ ಇದನ್ನು ನಾವು ಅಥವಾ ಪ್ಯಾಸೇಜ್ ಥ್ರೂ ದ್ಯಾಟ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್, ಅಂದರೆ 10th ಸ್ಟ್ಯಾಂಡರ್ಡ್ದು ಅವ್ರಿಗೆ ಸರ್ಟಿಫಿಕೇಟ್ ಇರಬೇಕು, ಸೆಕೆಂಡ್ PUCದು ಸರ್ಟಿಫಿಕೇಟ್ ಇರಬೇಕು. ಸೊ ಇದ್ರ ಬಗ್ಗೆ ಆ್ಯಂಡ್ ಎಲ್ಲರೂ ಅಂದ್ಕೊಳ್ಬಾರ್ದು 99% ಬಂದ್ರೇ ಅವ್ರಿಗೆ ಈ ಕರಿಯರ್ ಆಪ್ಷನ್ ಇದೆ ಅಂತ. ದೇ ಶುಡ್ ನೋ ದ್ಯಾಟ್ ಕರಿಯರ್ ಆಪ್ಷನ್ ಇಸ್ ದೇರ್ ಫಾರ್ ಎವ್ರಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ದ ಮಾರ್ಕ್ಸ್. ಮಾರ್ಕ್ಸ್ ಆಧಾರದ ಮೇಲೇ ಕರಿಯರ್ ಬರೋದಿಲ್ಲ. ಇಟ್ ಈಸ್ ದಿಯರ್ ಓನ್ ಪರ್ಸಿವಿಯರೆನ್ಸ್ ವಿಚ್ ಲೀಡ್ಸ್ ದೆಮ್ ಟುವರ್ಡ್ಸ್ ದ್ಯಾಟ್ ಕರಿಯರ್. ಸೊ ಈ ಕೌನ್ಸಿಲಿಂಗ್ ಆಫ್ ಕರಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಸಿ ದ್ಯಾಟ್ ಇಟ್ ಈಸ್ ಡನ್. ಎಸ್ಪೆಷಲಿ 10ನೇ ತರಗತಿನಲ್ಲಿ ಕನಿಷ್ಠ ಒಂದು 10 ನಿಮಿಷ ಪ್ರತಿ ವಾರ ನಮ್ಮ ಶಿಕ್ಷಕರು ಆ್ಯಂಡ್ ಸ್ಕೂಲ್ ಹೆಡ್ ವಿಲ್ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ನೀವು ಅದನ್ನು ಅಸೆಂಬ್ಲಿನಲ್ಲಿ ಮಾತಾಡ್ತೀರೋ ಅಥವಾ ಕ್ಲಾಸಲ್ಲೇ ಮಾತಾಡ್ತೀರೋ ಇದು ನಿಮಗೆ ಬಿಟ್ಟಿದೆ. ಬಟ್ ವಿ ವಾಂಟ್ ಎವ್ರಿ ಚೈಲ್ಡ್ ಇನ್ ಅವರ್ ಸ್ಕೂಲ್ ಟು ಹ್ಯಾವ್ ಅ ಡ್ರೀಮ್, ಆ್ಯಂಡ್ ದಟ್ ಡ್ರೀಮ್ ಶುಡ್ ಬಿ ಆಫ್ ಅ ಗ್ಲೋರಿಯಸ್ ಫ್ಯೂಚರ್ ಥ್ರೂ ದಿಯರ್ ಓನ್ ಹಾರ್ಡ್ ವರ್ಕ್. ನೀವು ಅದನ್ನು ಅವ್ರಿಗೆ ಇನ್ಸ್ಟಿಲ್ ಮಾಡಿ ಅದ್ರ ಬಗ್ಗೆ ನೀವು ಮಾರ್ಗ ತೋರಿಸ್ತಾರೆ ಅವ್ರಿಗೆ, ಖಂಡಿತ ದೇ ವಿಲ್ ಆಲ್ ಬಿ ಸಕ್ಸಸ್ಫುಲ್ ಇನ್ ವಾಟ್ ಎವರ್ ದೇ ಚೂಸ್. ಸೊ ಈ ಕಡಿಮೆ ಸಾಧನೆಯ ಶಾಲೆಗಳನ್ನ ಈಗಾಗಲೇ ಇಲಾಖೆಯಿಂದ ಗುರುತಿಸಲಾಗಿದೆ. ಸೊ ಇದು ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು, ಏಡೆಡ್ ಶಾಲೆಗಳಿರ್ಬೋದು, ಅಥವಾ ನಮ್ಮ ಇದಿರ್ಬೋದು ಪ್ರೈವೇಟ್ ಶಾಲೆಗಳು. ಇಷ್ಟು ಅಂದರೆ ಲಾಸ್ಟ್ 2 years ಪರ್ಫಾರ್ಮೆನ್ಸ್ ನೋಡಿದಾಗ್ಲೇ ವಿ ಹ್ಯಾವ್ ಸೀನ್ ಸರ್ಟನ್ ಸ್ಕೂಲ್ಸ್ 0 ರಿಸಲ್ಟ್ಸ್ ಇದೆ. ವಿ ಹ್ಯಾವ್ ಸೀನ್ ಸರ್ಟನ್ ಸ್ಕೂಲ್ಸಲ್ಲಿ ಕೆಲವು ಸಬ್ಜೆಕ್ಟಲ್ಲಿ 0 ರಿಸಲ್ಟ್ಸ್ ಇದೆ. ಮುಕ್ಕಾಲು ಭಾಗ ನಾವೇನು ನೋಡಿದ್ದೀರಿ ಅಂದರೆ ಸುಮಾರು ಜಿಲ್ಲೆಗಳಲ್ಲಿ ಆ್ಯಾವ್ರೇಜ್ ಏನಿದೆ, ಸ್ಟೇಟ್ ಆ್ಯಾವ್ರೇಜ್ಗಿಂತನೂ ಕಡಿಮೆ ಪರ್ಫಾರ್ಮೆನ್ಸ್ ಸತತವಾಗಿ ಮಾಡ್ತಾ ಇರೋ ಸ್ಕೂಲ್ಸ್ ಇದೆ. ಡಿಸ್ಟ್ರಿಕ್ಟ್ ಆ್ಯಾವ್ರೇಜ್ಗಿಂತನೂ ಕಡಿಮೆ ಸಾಧನೆ ಇರುವ ಸ್ಕೂಲ್ಸ್ ಇದೆ. ಸೊ ಈ ಪ್ರಕಾರ ರೆಪಿಟೇಟಿವ್ ರಿಸಲ್ಟ್ಸ್ ಇದ್ದಾಗ, ಅಂದರೆ ಇದು ನಾಟ್ ಓವರ್ ಅ ಪೀರಿಯಡ್ ಆಫ್ 2-3 years ಬಟ್ ಸುಮಾರು ವರ್ಷಗಳಿಂದ ಇದೇ ಪ್ರಕಾರ ಬಂದಾಗ, it should not be something the burden that the student carries. ಅಂದರೆ ಅವರ ಪಾಪ ಶಾಲೆಯಲ್ಲಿ ದಾಖಲಾಗಿರೋದ್ರಿಂದ they should not be the victims of that decision. So we are very clear about it. ನಾವು ಸ್ಟೂಡೆಂಟ್ ವೈಸ್ ಅನಾಲಿಸಿಸ್ ಮಾಡ್ತೀರಿ, ಶಾಲೆ ವೈಸು ಅನಾಲಿಸಿಸು ಮಾಡ್ತೀರಿ. ಯಾವುದೇ ಶಾಲೆಗೆ ಏನೇ ತೊಂದರೆ ಇದ್ದರೆ ದಯವಿಟ್ಟು ಯು ಪ್ಲೀಸ್ ಇನ್ವಾಲ್ವ್ ದ BEOs ಆ್ಯಂಡ್ ದ DDPI. ಎಲ್ಲ ಶಾಲೆಯಲ್ಲೂ ಯಾವ ರೀತಿ ಇಕೋಸಿಸ್ಟಮ್ ಇದೆ ಫಾರ್ ಲರ್ನಿಂಗ್, ಅದ್ರ ಬಗ್ಗೆ ನಾವು ಸಹ ನಿಖರವಾಗಿ ಮಾಹಿತಿಯನ್ನು ಪಡಿತೀರಿ. ಇಫ್ ದೇರ್ ಇಸ್ ಎನಿ ಇಂಟರ್ವೆನ್ಷನ್ ದಟ್ ದ ಡಿಪಾರ್ಟ್ಮೆಂಟ್ ಕ್ಯಾನ್ ಡೂ ಟು ಇಂಪ್ರೂವ್ ದ ಲರ್ನಿಂಗ್ ಔಟ್ಕಮ್ಸ್, ಪ್ಲೀಸ್ ರೀಚ್ ಔಟ್ ಟು ದ ಡಿಪಾರ್ಟ್ಮೆಂಟ್. ಈ ವಾಚ್ ಲಿಸ್ಟಲ್ಲಿ ಇರೋ ಶಾಲೆಗಳನ್ನ ಕೆಲವು ಶಾಲೆಗಳು ಯಾವುದು ಕಳೆದ 2-3 ವರ್ಷದಲ್ಲಿ ಚೆನ್ನಾಗಿ ಮಾಡಿದೆ ಅದು ಸಹ ವಾಚ್ ಲಿಸ್ಟ್ಗೆ ಬರ್ಬೋದು. ಇವಾಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಚೆನ್ನಾಗಿ ಅದು ಔಟ್ಕಮ್ ಇಲ್ದಿರ ಇದ್ದರೆ, ಅಥವಾ FS ಔಟ್ಕಮ್ ಸರಿಯಾಗಿ ಇಲ್ದಿರ ಇದ್ದರೆ, ಸೊ ಈ ವಾಚ್ ಲಿಸ್ಟ್ ಸ್ಕೂಲ್ಸಲ್ಲಿ ಇರೋ ಸ್ಕೂಲ್ಸ್ನ ನಾವು ತುಂಬ ನಿಖರವಾಗಿ ಗಮನಿಸ್ತೀರಿ. ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸತತವಾಗಿ ಯಾವುದು ಈ ವಾಚ್ ಲಿಸ್ಟ್ ಸ್ಕೂಲ್ಸ್ ಇದೆ ಅದಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಮೋರ್ ಆ್ಯಸ್ ಮೆಂಟಾರ್ಸ್, ನಾಟ್ ಆ್ಯಸ್ ಪ್ರಿಡೇಟರ್ಸ್. ಸೊ ಆ್ಯಸ್ ಮೆಂಟಾರ್ಸ್ ಬಂದು ಅಲ್ಲಿ ಏನು ಮಾರ್ಗದರ್ಶನ ಕೊಡ್ತಾರೆ, ಆ ಮಾರ್ಗದರ್ಶನದಿಂದ
ನಮ್ಮ ಫಲಿತಾಂಶಗಳು ಇಂಪ್ರೂವ್ ಆಗಬೇಕು, ಅಲ್ಲಿ ಶಿಕ್ಷಕರಿಗೂ ಸಹ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿಗೂ ಅದರಿಂದ ಉತ್ತಮವಾಗಿ ಮಾರ್ಗದರ್ಶನ ನೀಡಿರೋದ್ರಿಂದ ಪರಿಣಾಮಕಾರಿಯಾಗಿ ಬದಲಾವಣೆ ಆಗಬೇಕು. ಸೊ ಅದು ನಮ್ಮ ಅನಿಸಿಕೆ ಆ್ಯಂಡ್ ದಟ್ ಈಸ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಇಂಟರ್ವೆನ್ಷನ್. ನೆಕ್ಸ್ಟ್, ಸೊ ನಮ್ಮ ಇಲಾಖೆಯಿಂದನೂ ಅಷ್ಟೇ ಎಲ್ಲ ನಾವು ಯಾರು ಬೆಂಗಳೂರಲ್ಲಿದ್ದೀರಿ ಆ್ಯಂಡ್ ನಮ್ಮ ಜಿಲ್ಲಾ ಹಂತದ ಅಧಿಕಾರಿಗಳು ಸಹ ಪ್ರತಿ ಶುಕ್ರವಾರ ಶಾಲೆಗಳಿಗೆ ಭೇಟಿ ಕೊಡ್ತೀರಿ. ಶಾಲೆಗಳಿಗೆ ಭೇಟಿ ಕೊಟ್ಟಾಗ ನಾವು ನಿಮ್ಮ ಸಮಸ್ಯೆಗಳ ಬಗ್ಗೆನೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ. ಅದೇ ರೀತಿ ನಮ್ಮ ಶಾಲೆಗಳಲ್ಲಿ ಯಾವ ರೀತಿ ಬೋಧನೆ ನಡೀತಾ ಇದೆ, ಯಾವ ರೀತಿ ಕಲಿಕಾ ವ್ಯವಸ್ಥೆಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆನೂ ನಾವು ನಿಖರವಾಗಿ ಗಮನಿಸ್ತೀರಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ನಾವು ಏನಿವಾಗ ಕಲಿಕೆಗಾಗಿ ಮಾಹೆವಾರು ಪ್ರಗತಿ ಪರಿಶೀಲನಾ ಮಾಡಬೇಕು ಅಂತಿದ್ದೀರಿ. ಕಳೆದ ವರ್ಷವೂ ಅದು ನಡೆದಿದೆ. ಕಳೆದ ವರ್ಷ 15 ದಿನಕ್ಕೆ ಒಂದ್ಸತಿ ಆಯುಕ್ತರ ಹಂತದಲ್ಲಿ VC ಮೂಲಕ ಪರಿಶೀಲನೆ ಆಗ್ತಾಯಿತ್ತು. ಪ್ರತಿ ವಾರ ಆಗ್ತಾಯಿತ್ತು. ಸೊ ಇವಾಗ ನಾವು ಸುಮಾರು ಜುಲೈಯಲ್ಲೇ ಮಾಡಿರೋದ್ರಿಂದ ಪ್ರತಿ 15 ದಿನಕ್ಕೊಮ್ಮೆ ಐ ಥಿಂಕ್ ಯು ಕ್ಯಾನ್ ಡೂ ರಿವ್ಯೂ ಮೀಟಿಂಗ್. ಸೊ ಬೆಂಗಳೂರಲ್ಲಿ ಆಯುಕ್ತರ ಹಂತದಲ್ಲಿ ಮತ್ತು ACPI ಧಾರವಾಡ, ACPI ಕಲಬುರಗಿ ಹಂತದಲ್ಲೂ ಸಹ ಆಗುತ್ತೆ. ಅದೇ ರೀತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಹಂತಗಳಲ್ಲೂ ಸಹ ನಮಗೆ ಏನಿದೆ ಪರಿಶೀಲನಾ ಸಭೆಗಳನ್ನ ನಡೆಸ್ತಾರೆ. ಸೊ ಈ ಎಲ್ಲ ಅಂಶಗಳು ನಾವೇನು ಹೇಳಿದ್ರಿ ಕಳೆದ 1.5 ಅವರ್ಸಿಂದ ಅದ್ರ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸ್ತೀರಿ. ಸೊ ಟೀಚರ್ಸ್ಗೇನು ಅಷ್ಟೇ ನಾವು ರಿಫ್ರೆಶರ್ ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡ್ತೀರಿ. ದಿಸ್ ವಿಲ್ ಬಿ ಡನ್ ಔಟ್ಸೈಡ್ ಆಫ್ ಸ್ಕೂಲ್ ಅವರ್ಸ್. ಈ KSEAB ಕಡೆಯಿಂದ ನಾವು ಏನು ಇವಾಗ 2 ಎಕ್ಸಾಮ್ಸ್ ಮಾಡ್ತೀರಿ, ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2, ಅದರದ್ದು ನಿಖರವಾಗಿ ಮಾಹಿತಿ ಇರಬೇಕಂತ. ಆಮೇಲೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಅವ್ರಿಗೆ ಇವಾಗ ಯಾವಾಗ ಪರೀಕ್ಷೆ ಇದೆ, ಫಸ್ಟ್ ಎಕ್ಸಾಮ್ ಯಾವಾಗ, ಸೆಕೆಂಡ್ ಎಕ್ಸಾಮ್ ಯಾವಾಗ ಅಂತ. ಸೊ ಆಗಸ್ಟ್ ಎಂಡ್ ಅಷ್ಟರಲ್ಲೇ ನಾವು ಸಂಪೂರ್ಣವಾಗಿ ಟೈಮ್ ಟೇಬಲ್ ಪಬ್ಲಿಷ್ ಮಾಡ್ತೀರಿ. ಸೊ ಈ ಟೈಮ್ ಟೇಬಲ್ ಆಧಾರದ ಮೇಲೆ ದೆನ್ ಯು ಕ್ಯಾನ್ ಆಲ್ಸೋ ಇಂಟೆನ್ಸಿಫೈ ಯುವರ್ ಪ್ರಿಪ್ರೇಷನ್ಸ್. ಆ್ಯಂಡ್ ಈ ನಿಖರತೆಯಿಂದ ವಿ ಫೀಲ್ ದ್ಯಾಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಎಕ್ಸಾಮ್ದು ಏನು ಸ್ಟ್ರೆಸ್ ಇದೆ ಅದು ಕಡಿಮೆ ಆಗುತ್ತೆ ಆ್ಯಂಡ್ ವಿದ್ಯಾರ್ಥಿಗಳಲ್ಲೂ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಅಂತ. ಅದೇ ರೀತಿ ನಾವೇನು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಕ್ತೀರಿ ಆ್ಯಂಡ್ ಮಾದರಿ ಬ್ಲೂ ಪ್ರಿಂಟ್ ಏನು ಹಾಕ್ತೀರಿ, ಮುಖ್ಯವಾಗಿ ಕಮ್ ಡೌನ್ ಪಾಯಿಂಟ್ 25, ಈ ಬ್ಲೂ ಪ್ರಿಂಟ್ ಏನಿದೆ ಇದರಲ್ಲೂ ಸಹ ಒಂದು ನಮ್ಮದು ಉದ್ದೇಶ ಏನಂತ ಹೇಳಿದ್ರೆ ಎಕ್ಸಾಮಿನೇಷನ್ ಶುಡ್ ಬಿ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಆಲ್ ಸ್ಟೂಡೆಂಟ್ಸ್. ನಮ್ಮಲ್ಲಿ ಇಕನಾಮಿಕಲಿ ವೀಕರ್ ಸ್ಟೂಡೆಂಟ್ಸ್ ಇರ್ತಾರೆ, ಇಕನಾಮಿಕಲಿ ವೆಲ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಬೇರೆ ಡೈವರ್ಸ್ ಬ್ಯಾಕ್ಗ್ರೌಂಡ್ಸಿಂದ ಬರೋ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಆಕ್ಸೆಸ್ ಟು ಅ ಪರ್ಟಿಕ್ಯುಲರ್ ಸ್ಕೂಲ್, ಅದರಿಂದ ಅವ್ರಿಗೆ ಯಾವುದೇ ರೀತಿಯ ಅಡ್ವಾಂಟೇಜ್ ಇರಬಾರ್ದು. ಆಸ್ ದ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ responsibility to see that examination should give a level playing field to every student and every school. ಸೊ ಆ ಹಿನ್ನೆಲೆಯಲ್ಲಿ ನಾವು ಇವಾಗ ಏನು ಪ್ರಶ್ನೆ ಪತ್ರಿಕೆದು ಬ್ಲೂ ಪ್ರಿಂಟ್ ಇದೆ, ದಿಸ್ ಇಸ್ ಬ್ಲೂ ಪ್ರಿಂಟ್. ಇದ್ರ ಬಗ್ಗೆ ಎಲ್ಲ ಸ್ಟೂಡೆಂಟ್ಗೂ ಚೆನ್ನಾಗಿ ಗೊತ್ತಿರಬೇಕು. ಯಾವ ಲೆಸನ್ನಲ್ಲಿ ಎಷ್ಟು ಮಾರ್ಕ್ಸ್ದು ಕ್ವೆಶ್ಚನ್ಸ್ ಕೇಳ್ತೀರಿ, ಯಾವ ಮಾದರಿ ಕ್ವೆಶ್ಚನ್ ಇದೆ, ಅದು 1 ಮಾರ್ಕ್, ಇಸ್ ಇಟ್ 3 ಮಾರ್ಕ್ಸ್. ಸೊ ಇದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಇರುತ್ತೆ. ಆ್ಯಂಡ್ ಈ ಕ್ವೆಶ್ಚನ್ ಯಾವ ಮಾದರಿನಲ್ಲಿರುತ್ತೆ, ಇಸ್ ಇಟ್ ಗೋಯಿಂಗ್ ಟು ಬಿ ಅನ್ ಈಸಿ ಕ್ವೆಶ್ಚನ್, ಇಸ್ ಇಟ್ ಗೋಯಿಂಗ್ ಟು ಬಿ ಅನ್ ಆವ್ರೇಜ್ ಕ್ವೆಶ್ಚನ್, ಇಸ್ ಇಟ್ ಗೋಯಿಂಗ್ ಟು ಬಿ ಅ ಡಿಫಿಕಲ್ಟ್ ಕ್ವೆಶ್ಚನ್, ಇದರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ. ನಮ್ಮ ಎಲ್ಲ ಸಬ್ಜೆಕ್ಟ್ಸ್ದು ಬ್ಲೂ ಪ್ರಿಂಟ್ KSEAB ವೆಬ್ಸೈಟಲ್ಲಿ ಇರುತ್ತೆ. ನೀವು ಎವ್ರಿ ಟೀಚರ್ ಎಲ್ಲ ಸ್ಟೂಡೆಂಟ್ಸ್ಗೂ ಇದ್ರದ್ದು ಒಂದು ಕಾಪಿ ನೀವು ಕೊಡಬೇಕಾಗುತ್ತೆ. ಸೊ ಜಸ್ಟ್ ಲೈಕ್ ಅ ಮ್ಯಾಥಮ್ಯಾಟಿಕಲ್ ಫಾರ್ಮ್ಯುಲಾ ಅವ್ರಿಗೆ ಈವನ್ ಬಿಫೋರ್ ದೇ ರೈಟ್ ದಿ ಎಕ್ಸಾಮ್, ಅಂದರೆ ಡಿಸೆಂಬರ್ ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಗಬೇಕು. ಅಥವಾ ನೀವು ಲೆಸನ್ ಬೇಸ್ಡ್ ಇವಾಗ ಯೂನಿಟ್ ಟೆಸ್ಟ್ ಮಾಡುವಾಗಲೇ ಸ್ಟೂಡೆಂಟ್ಸ್ಗೆ ಗೊತ್ತಾಗಬೇಕು ಈ ಪರ್ಟಿಕ್ಯುಲರ್ ಲೆಸನ್ನಿಂದ ಈ ರೀತಿ ಕ್ವೆಶ್ಚನ್ಸ್ ಬರುತ್ತೆ. ಈ ರೀತಿ ಕ್ವೆಶ್ಚನ್ಸ್ಗೆ ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ಈ ಕ್ವೆಶ್ಚನ್ಸೇ ಬಂದ್ಬಿಡ್ತು ಅಂತ. ಇಟ್ ಈಸ್ ಅನ್ ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್ ನಾವೇನು ಕೊಟ್ಟಿದ್ದೀರಿ. ಆ್ಯಂಡ್ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಹುಡ್ಕಕ್ಕೆ ಹೋಗಿದ್ರೆ 1 ಮಾರ್ಕ್ ಈಸಿ ಕ್ವೆಶ್ಚನ್ ಅಂದರೆ ವರ್ಚುಲಿ ಎವ್ರಿ ಲೈನಲ್ಲಿ 1 ಮಾರ್ಕ್ ಈಸಿ ಕ್ವೆಶ್ಚನ್ ಇರುತ್ತೆ. ಸೊ ಬಟ್ ಇಫ್ ದ ಸ್ಟೂಡೆಂಟ್ ನೋಸ್ ಇದರಲ್ಲಿ ಈ ಪ್ರಕಾರ ಬ್ಲೂ ಪ್ರಿಂಟ್ ಇದೆ, ಈ ಚಾಪ್ಟರ್ಗೆ ನಾನು ಇಷ್ಟು ಟೈಮ್ ಕೊಡಬೇಕು, ಈ ಚಾಪ್ಟರ್ಗೆ ನಾನು ಬಹುಶಃ 4 ದಿನ ಕೊಟ್ಟರೆ ಸಾಕಾಗುತ್ತೆ. ಸೊ ಅವರು ದೇ ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ ಟು ದಿಯರ್ ಓನ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್. ಆಮೇಲೆ ಅವರು ಒಂದು ಸಿಸ್ಟಮ್ಯಾಟಿಕ್ ಆಗಿ ಆಲ್ಮೋಸ್ಟ್ ಲೈಕ್ ದೇ ಆರ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಥರ
ಫಾರ್ಮ್ಯುಲಾ ಬೇಸಿಸ್ನ ನಾವು ಅವರು ಈಚ್ ಒನ್ ಕ್ಯಾನ್ ಕ್ರಿಯೇಟ್ ದಿಯರ್ ಓನ್ ಮ್ಯಾಜಿಕ್ ಪೋರ್ಷನ್ ಆ್ಯಂಡ್ ದೇ ಕ್ಯಾನ್ ಕಮ್ ಅಪ್ ವಿತ್ ಯುವರ್ response to that particular subject. So we are very keen that this initiative is adopted by all schools, and you also welcome this, and ನಮ್ಮ ಕ್ವೆಶ್ಚನ್ ಬ್ಯಾಂಕಲ್ಲೂ ಅದೇ ರೀತಿ ಗ್ರೇಡಿಂಗ್ ಇರೋದ್ರಿಂದ ಆ್ಯಂಡ್ ಅದ್ರ ಬಗ್ಗೆ ನೀವು ಅಭ್ಯಾಸ ಮಾಡಿಸಿದ್ರೆ ಸುಮಾರು ಸರಳವಾಗಿ ಪರೀಕ್ಷೆನ ಬರಿಬೋದು ಸ್ಟೂಡೆಂಟ್ಸು. ಪೂರ್ವ ಸಿದ್ಧತಾ ಪರೀಕ್ಷೆಗಳದ್ದು ನಾವು ದಿನಾಂಕಗಳನ್ನ ಕೊಡ್ತೀರಿ. ಅದನ್ನು ನಾವು ಈಗಲೇ ಹೇಳ್ತಾ ಇದ್ದೀರಿ, ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ KSEAB-ನಿಂದಾನೇ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ. ಇದ್ರದ್ದು ಡೇಟ್ಸು ನಿಖರವಾಗಿ ಹೇಳ್ತಾ ಇರೋದ್ರಿಂದ ಆ್ಯಂಡ್ ಇದೂ ಸಹ ವೆಬ್ಕಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಎಷ್ಟಾಗುತ್ತೆ ಅಷ್ಟು ಅಭ್ಯಾಸ ಮಾಡ್ಬೋದು. ಮೇಲುಸ್ತುವಾರಿ ಅಧಿಕಾರಿಗಳ ಬಗ್ಗೆ ಈಗಾಗಲೇ ತಿಳಿಸಿದ್ದೀರಿ. ಸತತವಾಗಿ ನಿಮ್ಮ ಶಾಲೆಗಳಲ್ಲಿ, ಎಸ್ಪೆಷಲಿ our government schools, you should not feel that you are fighting this battle alone. It is not at all a battle. It is a part of our duty and responsibility. And DIET, CTE lecturers and principals will also be with you. ಇಲಾಖೆ ನಿಮ್ಮ ಜೊತೆ ಇದೆ ಸಂಪೂರ್ಣವಾಗಿ. ನೀವು ಇದನ್ನು ಸದುಪಯೋಗ ಮಾಡಿಕೊಂಡು ಸತತವಾಗಿ ಪರಿಶ್ರಮ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೊ ದಾಖಲಾತಿ ಬಗ್ಗೆ, ಮರು ದಾಖಲಾತಿ ಬಗ್ಗೆ ಎಲ್ಲ ನಿಮಗೆ ಸರ್ಕ್ಯುಲರ್ಸ್ ಇದೆ, ಎಕ್ಸಿಸ್ಟಿಂಗ್ ಗವರ್ಮೆಂಟ್ ಆರ್ಡರ್ಸ್ ಇದೆ. ಅದ್ರ ಬಗ್ಗೆ ಯಾಕಂದರೆ ಸುಮಾರು ಸತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಬಂದು ಕೇಳ್ತಾರೆ ಸ್ಟೂಡೆಂಟ್ಸು ದಾಖಲಾತಿ ಬಗ್ಗೆ. ಸೊ ಯು ಪ್ಲೀಸ್ ಸಿ ದ್ಯಾಟ್ ಆಲ್ ದೀಸ್ ಡೀಟೇಲ್ಸ್ ಆರ್ ಅವೈಲಬಲ್ ವಿತ್ ಯು. ಕ್ಲಾಸ್ 8 and 9 ಏನು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನಾವು ವಿದ್ಯಾರ್ಥಿಗಳದ್ದು ಹೆಚ್ಚು ಅವಾಗ ನಾವು ಇದು ಮಾಡಿ, ಇಫ್ ಯು ಆರ್ ಏಬಲ್ ಟು ಟೀಚ್ ದೆಮ್ ಅಪ್ರಾಪ್ರಿಯೇಟ್ಲಿ, ರೆಮಿಡಿಯಲ್ ಲರ್ನಿಂಗ್ ಏನಿದೆ, ಮರುಸಿಂಚನ ಕಾರ್ಯಕ್ರಮದ ಬಗ್ಗೆ ಡೈರೆಕ್ಟರ್ DSERT ಹೇಳಿದ್ರು. ಸೊ ಆ ರೆಮಿಡಿಯಲ್ ಕ್ಲಾಸಸ್ ಏನು ನಡೆಯುತ್ತೆ ಅದನ್ನು ನಾವು ಪ್ರತಿದಿನ 1 hour, ಆವಾಗಲೂ ಪ್ರತಿದಿನ 1 hour ನಾವು ರೆಮಿಡಿಯಲ್ ಕ್ಲಾಸಸ್ ನಾವು ಚೆನ್ನಾಗಿ ಮಾಡಿಬಿಟ್ಟು 8th ಆ್ಯಂಡ್ 9th ಇಫ್ ಯು ಆರ್ ಏಬಲ್ ಟು ತಯಾರು ಮಾಡೋ ರೀತಿಯಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಮಾಡಿಕೊಂಡ್ರೆ, ಅವ್ರ ಕ್ಲಾಸ್ 10ಗೆ ಬಂದಾಗ ಬಹುಶಃ ರೆಮಿಡಿಯಲ್ ಟೀಚಿಂಗೇ ಬೇಕಾಗಿಲ್ಲ ಆವಾಗ. ಬಿಕಾಸ್ ಬೇಸ್ಲೈನ್ ಅಸೆಸ್ಮೆಂಟಲ್ಲಿ ಎಲ್ಲ ಸ್ಟೂಡೆಂಟ್ಸ್ದು ಲರ್ನಿಂಗ್ ಲೆವೆಲ್ಸ್, ಇಫ್ ಇಟ್ ಈಸ್ ಆ್ಯಸ್ ಪರ್ ದ ಬೇಸ್ ಲೈನ್ ಆರ್ ಈವನ್ ಅಬೌವ್ ದ ಬೇಸ್ ಲೈನ್, ದೆನ್ ಇಟ್ ಈಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಆಲ್ ವರ್ಕ್ಡ್ ಫಾರ್. ಸೊ 8th 9th ಇದೇ ರೀತಿಯ ತಯಾರಿ ಮಾಡಬೇಕಾಗತ್ತೆ. ಸೊ 8th 9th ರೆಮಿಡಿಯಲ್ ಕ್ಲಾಸಸ್ ಇರುತ್ತೆ, ಅದೇ ರೀತಿ ರೈಟಿಂಗ್ ಕ್ಲಾಸ್ ಇರುತ್ತೆ ಪ್ರತಿದಿನ. ಸೊ ಈ ರೆಮಿಡಿಯಲ್ ಆ್ಯಂಡ್ ದಿಸ್ ಅಡಿಷನಲ್ ರೈಟಿಂಗ್ ಕ್ಲಾಸ್ ಬಗ್ಗೆ ಇಫ್ ಯು ಆರ್ ಏಬಲ್ ಟು ಫೋಕಸ್ ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಬ್ರಿಂಗ್ ಔಟ್ ದ ಲರ್ನಿಂಗ್ ಲೆವೆಲ್ಸ್ ಆಫ್ ಸ್ಟೂಡೆಂಟ್ಸ್, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಸುಮಾರು ಶಾಲೆಗಳಿಗೆ ಹೋಗಿದಾಗ ವಿ ಸಿ ದಟ್ ಟೀಚರ್ಸ್ ಡು ನಾಟ್ ಈವನ್ ಕರೆಕ್ಟ್ ದ ನೋಟ್ಬುಕ್ಸ್ ಆಫ್ ದ ಸ್ಟೂಡೆಂಟ್ಸ್. ವಿ ಆರ್ ವೆರಿ ಪರ್ಟಿಕ್ಯುಲರ್. ಶಾಲೆಯಲ್ಲಿ ಮಕ್ಕಳು ನೋಟ್ಬುಕ್ಕಲ್ಲಿ ಬರೆದಿರಬೇಕು. ಏನು ನೀವು ಹೇಳ್ಕೊಡ್ತಾ ಇದ್ದೀರಾ, ಡಿಕ್ಟೇಟ್ ಮಾಡ್ತಾ ಇರೋದಿರ್ಬೋದು ಅಥವಾ ನೀವು ಬೋರ್ಡಲ್ಲಿ ಬರಿತಾ ಇರೋದಿರ್ಬೋದು, ದ ನೋಟ್ಬುಕ್ ಆಫ್ ದ ಚೈಲ್ಡ್ ಶುಡ್ ಬಿ ಫುಲ್. ಟೆಕ್ಸ್ಟ್ ಬುಕ್, ನೋಟ್ಬುಕ್ ಎರಡೂ ಒಟ್ಟಿಗೆ ಇಟ್ಕೊಂಡು ವಿದ್ಯಾರ್ಥಿಗೆ ಹೇಳ್ಕೊಡೋ ಪದ್ಧತಿ ನೀವು ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೋಟ್ಸ್ ಬರೆಸ್ತೀರಾ ಅಥವಾ ನೋಟ್ಸ್ ಅಭ್ಯಾಸ ಮಾಡಿಸ್ತೀರಾ, ಡೇಟ್ ಹಾಕಿಸ್ತೀರಾ. ನಾವು ಸುಮಾರು ಸತಿ ನೋಡ್ತೀರಿ ಡೇಟ್ ಬರೆಯೋ ಅಭ್ಯಾಸನೇ ಇಲ್ಲ. ಡೇಟ್ ಇದ್ದರೆ ಅಕೌಂಟಬಿಲಿಟಿ ಇರುತ್ತೆ ಆ್ಯಂಡ್ ದ ಸ್ಟೂಡೆಂಟ್ ವಿಲ್ ಆಲ್ಸೋ ನೋ ಯಾವಾಗ ಯಾವ ಪಾಠ ಆಯಿತು ಆ್ಯಂಡ್ ಅವ್ರಿಗೆ ದೆರ್ ಇಸ್ ಅ ಸರ್ಟನ್ ಕ್ಲಾಸ್ ರೂಮ್ ಡಿಸಿಪ್ಲಿನ್. ಅದರಲ್ಲಿ ಈ ಬೇಸಿಕ್ ಹೌಸ್ ಕೀಪಿಂಗ್ ಇಶ್ಯೂಸ್ ಕ್ಲಾಸಲ್ಲಿ ಆಗಿಲ್ದಿರ ಇದ್ದರೆ, ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ವಿಲ್ ವರ್ಕ್ ಎಗೇನ್ಸ್ಟ್ ದ ಟೀಚರ್. ಅಂದರೆ ಟೀಚರ್ದು ಇನ್ವಾಲ್ವ್ಮೆಂಟ್ ಕ್ಲಾಸಲ್ಲಿ ಎಷ್ಟಿದೆ ಅಂತ ಈ ಸಾಮಾನ್ಯ ಏನಿದೆ ಇಂಡಿಕೇಟರ್ಸ್ ಅದರಲ್ಲೇ ನಮಗೆ ಕಾಣೋದು. ಕ್ಲಾಸ್ ರೂಮ್ದು ಕ್ಲಾಸ್ ಬುಕ್ ಏನಿದೆ, ಕ್ಲಾಸ್ ವರ್ಕ್ ಇದೆ, ಅದು ಕರೆಕ್ಷನ್ ಆಗಿರಬೇಕು. ನಾವು ಸ್ಕೂಲ್ಸ್ಗೆ ಬಂದಾಗ ವಿ ವಿಲ್ ಆಲ್ಸೋ ಸಿ ದ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆನ್ಸರ್ ಪೇಪರ್ಸ್. ಈ ಆನ್ಸರ್ ಪೇಪರ್ಸ್ನ ನೀವು ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡಿದ್ದೀರಾ, ಮಕ್ಕಳು ಅದ್ರ ಬಗ್ಗೆ ಯಾವ ರೀತಿ ಆ್ಯಟಿಟ್ಯೂಡ್ ಇದೆ, ಅದನ್ನು ಸಹ ನಾವು ಪರಿಶೀಲನೆ ಮಾಡ್ತೀರಿ. ಸೊ ಪ್ಲೀಸ್ ಇನ್ವಾಲ್ವ್ ಯುವರ್ ಸೆಲ್ಫ್ ವೆರಿ ಸಿನ್ಸಿಯರ್ಲಿ ಇನ್ ಆಲ್ ದಿಸ್. ವಿ ಆರ್ ಆಲ್ ವಿತ್ ಯು. ಏಡೆಡ್ ಸ್ಕೂಲ್ಸಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಸ್ದು ಹಾಜರಾತಿ ಮತ್ತು ಸ್ಟೂಡೆಂಟ್ಸ್ ಯಾರು ದಾಖಲಾಗಿದ್ದಾರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಾವೇನು ನೋಡಿದ್ರಿ ಅಂದರೆ, ಏಡೆಡ್ ಸ್ಕೂಲ್ಸಲ್ಲಿ ದಾಖಲಾತಿ ಅಂದರೆ ನಾವು ಸುಮಾರು ಒಂದು 3-4 ವರ್ಷದ SSLC ರಿಸಲ್ಟ್ಸ್ ಕಂಪೇರ್ ಮಾಡಿದಾಗ ಎಲ್ಲ ದಾಖಲಾಗಿರೋ ಸ್ಟೂಡೆಂಟ್ಸ್ ಆರ್ ನಾಟ್ ರೈಟಿಂಗ್ ದಿ ಎಕ್ಸಾಮ್. ಸೊ ಅದ್ರ ಬಗ್ಗೆ ಏನು ಕಾರಣ ಅಂತ ಎಲ್ಲ ಏಡೆಡ್ ಸ್ಕೂಲ್ಸಲ್ಲೂ ಇದಿಲ್ಲ, ಸುಮಾರು ಏಡೆಡ್ ಸ್ಕೂಲ್ಸಲ್ಲಿ ನಾವು ಇದು ನೋಡಿದ್ರಿ.
ಸೊ ಇದ್ರದ್ದು ಏನು ಕಾರಣ ಅಂತಲೂ ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಆಮೇಲೆ ನೀವು ನಿಮ್ಮ ಅಟೆಂಡೆನ್ಸಲ್ಲಿ ಯಾವ ಮಕ್ಕಳನ್ನ ತೋರಿಸ್ತಾ ಇದ್ದೀರಾ, ಆ ಮಕ್ಕಳು ಖಂಡಿತವಾಗಿ ಫಿಸಿಕಲಿ ದೇ ಶುಡ್ ಬಿ ದೇರ್ ಇನ್ ದ ಸ್ಕೂಲ್. ಸೊ ಪ್ಲೀಸ್ ಸಿ ದಟ್ ದಿಸ್ ಇಸ್ ಆಲ್ಸೋ ಫೋಕಸ್ಡ್ ಆನ್. ನಾವು ವಿಶೇಷವಾಗಿ ಇವಾಗ ಗೈರ್ ಹಾಜರಾಗಿರೋ ಮಕ್ಕಳು ಮತ್ತು ಯಾರು ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಅವ್ರ ಮೇಲೂ ಫೋಕಸ್ ಮಾಡ್ತಾ ಇರೋದ್ರಿಂದ ಏಡೆಡ್ ಶಾಲೆಗಳಲ್ಲಿ ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಥ್ಯಾಂಕ್ ಯು. SSLC ಪರೀಕ್ಷೆಯ ಫಲಿತಾಂಶವನ್ನು ನಾವು ಗರಿಷ್ಠ ಪ್ರಮಾಣಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಈಗ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಏನು ಸೂಚನೆ ಕೊಟ್ಟಿದ್ದಾರೆ, 29 ಅಂಶಗಳು, ಈ 29 ಅಂಶಗಳನ್ನು ಸಹ ನಾವು ಅನುಪಾಲನೆ ಮಾಡಬೇಕು. ಸೊ ಇದನ್ನು ಹೇಗೆ ಅನುಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಇವಾಗ ಹೆಡ್ ಮಾಸ್ಟ್ರು ಮತ್ತು BEOs DDPS ತಮ್ಮ ಹಂತದಲ್ಲಿ ಯೋಚನೆ ಮಾಡಿ ಅದಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ಹಾಕ್ಕೊಂಡು ಪ್ರತಿ ಶಾಲೆಯಲ್ಲೂ ಏನು ನಾವು 29 ಅಂಶಗಳನ್ನ ಈಗ ಚರ್ಚೆ ಮಾಡಿದ್ದೀವಿ ಇವೆಲ್ಲವನ್ನೂ ಸಹ ನೀವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತಿನಿಂದಲೇ ಇದು ಕೆಲಸ ಪ್ರಾರಂಭ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನು ನಾಳೆ ಮಾಡ್ತೀವಿ, ನಾಡದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ದಿನವನ್ನು ಕಳ್ಕೊಳ್ಳೋಗಿಲ್ಲ. ನಮಗೆ ಈಗ ಆ್ಯಕ್ಚುಲಿ ಜುಲೈ ತಿಂಗಳು ಈಗಾಗಲೇ ನಾವು 2ನೇ ವಾರಕ್ಕೆ ಎಂಟ್ರಿ ಆಗಿದ್ದೀವಿ. ಸಮಯಾವಕಾಶ ಭಾಳ ಕಡಿಮೆ ಇದೆ. ಮತ್ತು ಈಗಾಗಲೇ 1 ತಿಂಗಳು ನೀವೆಲ್ಲ ಸೇತುಬಂಧ ಕಾರ್ಯಕ್ರಮ ಮಾಡಿದ್ದೀರಿ. ಸೇತುಬಂಧ ಕಾರ್ಯಕ್ರಮದಲ್ಲಿ ಪೋಸ್ಟ್ ಟೆಸ್ಟ್ ಸಹ ಆದಮೇಲೆ ನಮಗೆ ಪ್ರತಿ ಶಿಕ್ಷಕರಿಗೂ ಸಹ ಅವರ ವಿಷಯದಲ್ಲಿ ವಿದ್ಯಾರ್ಥಿಗಳು ಎಲ್ಲಿ ಹಿಂದುಳಿದಿದ್ದಾರೆ, ಯಾವ ಲರ್ನಿಂಗ್ ಔಟ್ಕಮ್ ಅಚೀವ್ ಆಗಿಲ್ಲ, ಅದು ಯಾವ ರೀತಿ ಮುಂದಿನ ತರಗತಿಗಳಿಗೆ ಪೂರಕವಾಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಈಗ ನೀವು ವಿದ್ಯಾರ್ಥಿಗಳನ್ನು ಕರೆಕ್ಟಾಗಿ ಗ್ರೂಪ್ ಮಾಡಿಕೊಂಡು ಈಗ ನಾವೇನು 29 ಅಂಶದ ಕಾರ್ಯಕ್ರಮ ಹೇಳಿದ್ವಿ ಎಲ್ಲವನ್ನೂ ಸಹ ನಾವು ಅನುಪಾಲನೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಒಟ್ಟಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷ SSLC ಫಲಿತಾಂಶ ಯಾವುದೇ ಕಾರಣಕ್ಕೂ ಸಹ ಹಿಂದುಳಿಬಾರ್ದು. ಈಗಲಿಂದಲೇ ಪ್ರಾರಂಭ ಮಾಡಿಕೊಂಡು ಗರಿಷ್ಠ ಮಟ್ಟದಲ್ಲಿ ನಾವು ಈ ರಾಜ್ಯಕ್ಕೆ ಒಳ್ಳೆ ಫಲಿತಾಂಶವನ್ನು ಕೊಡಬೇಕಾಗಿದೆ ಅಂತಕ್ಕಂಥದ್ದು. ಎಸ್ ಮೇಡಮ್, PUC ಫಸ್ಟ್ PUC ಜಾಯ್ನ್ ಆಗಬೇಕು ಅಥವಾ ಅವರು ಬೇರೆ ITIಗೆ ಹೋಗ್ಬೇಕಂದ್ರೂ ಹೋಗೋ ರೀತಿಯಲ್ಲಿ ಇರಬೇಕು. ನಮ್ಮ ಉದ್ದೇಶ ಏನು, ಮಕ್ಕಳು ಇಲ್ಲೇ ಕಲಿಕೆ ನಿಲ್ಲಿಸಬಾರ್ದು, ಅವ್ರು ಮುಂದೆ ಹೋಗಬೇಕು. ಹೈಯರ್ ಸೆಕೆಂಡ್ರಿ ಎಜುಕೇಷನ್ ಇರ್ಬೋದು, ಹೈಯರ್ ಎಜುಕೇಷನು. ನೀವು ಕನ್ವರ್ಷನ್ ರೇಟ್ ನೋಡಿದ್ರೆ SSLC to PUC ವಿ ಆರ್ ಒನ್ ಆಫ್ ದ ಲೋಯೆಸ್ಟ್ ಇನ್ ದಿ ಎಂಟೈರ್ ಕಂಟ್ರಿ. ಆ್ಯಂಡ್ ಅದಕ್ಕೆ ಮುಖ್ಯವಾಗಿರೋ ಕಾರಣ ಒಂದು ನಮ್ಮ ಪರೀಕ್ಷೆ ಫಲಿತಾಂಶ, ಎರಡನೇದು ನಾವು ಟ್ರ್ಯಾಕಿಂಗ್ ಆಫ್ ಸ್ಟೂಡೆಂಟ್ಸ್ ಮಾಡ್ತಾ ಇಲ್ಲ ಆ್ಯಸ್ ಇನ್ ವೆನ್ ದೇ ಮೂವ್ ಫ್ರಮ್ SSLC to PUC. ಸೊ ಹ್ಯೂಮನ್ ರಿಸೋರ್ಸಸ್ನ ನಾವು ಈ ರೀತಿ ನಾವೇನೇ ನಮ್ಮ ವ್ಯವಸ್ಥೆನಿಂದ ನಾವು ಕಳ್ಕೊಳ್ಬಾರ್ದು. ಎವ್ರಿ ಚೈಲ್ಡ್ ಈಸ್ ಆಲ್ಸೋ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಸೊಸೈಟಿಗೂ ಅವ್ರ ಕಾಂಟ್ರಿಬ್ಯೂಷನ್ ಬೇಕು, ವೈಯಕ್ತಿಕವಾಗೂ ಅವ್ರ ಓನ್ ಲೈಫ್ನ ಅವ್ರು ಬಿಲ್ಡ್ ಮಾಡ್ಕೊಂಡಷ್ಟು ನಾವು ಅವ್ರಿಗೆ ಸಾಮರ್ಥ್ಯ ಕೊಡಬೇಕು. ಸೊ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಇಟ್ ಈಸ್ ಎನಾರ್ಮಸ್. And if we are able to understand this and work towards it, that I think is very important. ಹೌದು ಮೇಡಮ್, ತಾವು ಹೇಳಿದಾಗೆ ಆ್ಯಕ್ಚುಲಿ ಸ್ಯಾಟ್ಸ್ನಲ್ಲಿ ಏನು ವಿದ್ಯಾರ್ಥಿಗಳು ದಾಖಲೆ ಆಗಿದೆ ಮತ್ತು SSLC ಎಕ್ಸಾಮಿನೇಷನ್ಗೆ ನಾವು ರಿಜಿಸ್ಟ್ರೇಷನ್ ಈಗ ಆಗಸ್ಟ್ ತಿಂಗಳಿಂದ ಪ್ರಾರಂಭ ಮಾಡ್ತೀವಿ, ಆಗಸ್ಟ್ ಅಂತ್ಯಕ್ಕೆ. ಸೊ ಆ ರಿಜಿಸ್ಟ್ರೇಷನ್ ಬಂದಿರ್ತಕ್ಕಂಥ ಮಕ್ಕಳು ಆ ಸ್ಯಾಟ್ಸ್ನಲ್ಲಿ ಏನು ದಾಖಲೆ ಆಗಿದೆ ಅದಕ್ಕೆ ಸಮನಾಗಿರಬೇಕು. ನಾವು ಲಾಸ್ಟ್ ಇಯರ್ ಇದನ್ನು ನಾವು ಅಸೆಸ್ ಮಾಡಿದ್ವಿ ಮೇಡಮ್. ಸುಮಾರು ಸ್ಯಾಟ್ಸಲ್ಲಿರೋದಕ್ಕೂ ಮತ್ತು ಆ್ಯಕ್ಚುಯಲ್ SSLC ಎಕ್ಸಾಮ್ ರಿಜಿಸ್ಟ್ರೇಷನ್ಗೂ 30,000 to 35,000 ವಿದ್ಯಾರ್ಥಿಗಳು ಕಡಿಮೆ ಆಗಿರೋದನ್ನು ನಾವು ಗಮನಿಸಿದ್ವಿ. ಇದನ್ನು ಡಿವಿಷನ್ ವೈಸು ಇಮಿಡಿಯೇಟಾಗಿ ನಾವು ಕನ್ಸರ್ನ್ಡ್ ಹೆಡ್ ಮಾಸ್ಟರ್ಸ್ಗಳಿಗೆ BEOsಗಳಿಗೂ ಸಹ ಹಂಚ್ಕೊಂಡ್ವಿ. ಆದರೂ ಸಹ ಅದು ಹೆಚ್ಚಿಗೆ ಆಗದಲ್ಲೇ ಇರೋದನ್ನ ನಾವು ಗಮನಿಸಿದ್ವಿ. ಆಮೇಲೆ ಹೆಚ್ಚಿಗೆ ಆಗ್ಲಿಲ್ವಾ? ಇಲ್ಲ ಮೇಡಮ್, ಫೀಡ್ಬ್ಯಾಕ್ ಏನು ಬಂತು? ಫೀಡ್ಬ್ಯಾಕ್ ಏನಂದ್ರೆ ಆ ಮಕ್ಕಳು ಸರಿಯಾಗಿ ಆ ಶಾಲೆಗೆ ಬರ್ತಾ ಇರಲಿಲ್ಲ ಒಂದು, ಎರಡನೇದಾಗಿ ಆ ಮಕ್ಕಳು ಇಲ್ಲದಲೇ ಇದ್ರೂ ಸಹ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅಂತಕ್ಕಂಥ ನಮ್ಮ ಅನುಮಾನ ಮೇಡಮ್. ಸ್ಯಾಟ್ಸಲ್ಲಿ ಆ ಮಕ್ಕಳೇ ಇರೋದಿಲ್ಲ, ಆದರೂ ಸಹ ರಿಜಿಸ್ಟ್ರೇಷನ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಅನುಮಾನ. ಬಟ್ ಈ ಸಾರಿ ನಮ್ಮದು ಫೀಲ್ಡ್ ವರ್ಕ್ ಎಲ್ಲ ಪ್ರತಿ ಹಂತದಲ್ಲೂ ಸಹ ಅಧಿಕಾರಿಗಳು ಭೇಟಿ ಕೊಡೋದ್ರಿಂದ ಸ್ಯಾಟ್ಸ್ನಲ್ಲಿ ಆ್ಯಕ್ಚುಲಿ ಎಷ್ಟು ಮಕ್ಕಳಿದ್ದಾರೆ, ನೀವು ತಲೆ ಎಣಿಸಿದಾಗ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಲ್ಲೇ ನೋಡಿ, ಮತ್ತು ನೀವು ಭೇಟಿ ಕೊಟ್ಟಾದ ಸಂದರ್ಭದಲ್ಲಿ ಆ ಡಿಫ್ರೆನ್ಸ್ ಏನಿದೆ ಬರುತ್ತೆ. ಹಾಗಾಗಿ ನಮಗೆ ಆ್ಯಕ್ಚುಯಲ್ ಅಟೆಂಡೆನ್ಸ್ ನಮಗೆ ಸಿಗುತ್ತೆ, ಅಷ್ಟು ಜನ ಕರೆಕ್ಟಾಗಿ ಎಕ್ಸಾಮಿನೇಷನ್ ಬರೀಬೇಕು. ಸೊ ಅದನ್ನು ನೀವು ಗಮನ ಹರಿಸ್ಕೋಬೇಕು. ಆ್ಯಂಡ್ ಇದು ಪ್ರತಿದಿನ ಪ್ರತಿ ತಿಂಗಳು ಟ್ರ್ಯಾಕ್ ಮಾಡ್ತೀರಿ. ಸೊ ಮಕ್ಕಳು ಅಲ್ಲಿ ಡಿಜಿಟಲಿ ಇದ್ದು ಫಿಸಿಕಲಿ ಇಲ್ದಿರ ಇದ್ರೆ ಅದ್ರ ಬಗ್ಗೆ ಏನಂತಾನು ನಮಗೂ ಗೊತ್ತಾಗಬೇಕು. ಬಿಕಾಸ್ ಇಟ್ ಇಸ್ ಅ ವೆರಿ ಸ್ಯಾಡ್ ಸಿಚುವೇಶನ್. 35,000 ಸ್ಟೂಡೆಂಟ್ಸ್ ಅಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ನಂಬರ್. ಸೊ ಇಷ್ಟು ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಸರ್.